ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬಹುಶಃ ರಾಜ್ಯ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಕನ್ನಡಿಗರ ಪರ ಒಂದು ಅತಿ ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಅದು ತೃತೀಯ ಭಾಷೆಯನ್ನ, ಹಿಂದಿ ಭಾಷೆಯನ್ನ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಿರುವಂಥದ್ದು. ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಅನ್ನದ ಭಾಷೆ ಕೂಡ ಹೌದು. ಉತ್ತರ ಭಾರತೀಯರು ಪ್ರತಿ ವರ್ಷ ಕಡಿಮೆ ಅಂತ ಹೇಳಿದ್ರೆ 10 ಲಕ್ಷ ವಲಸಿಗರು ಕರ್ನಾಟಕದಲ್ಲಿ ಅನ್ನಕ್ಕಾಗಿ, ಬದುಕಿಗಾಗಿ, ದುಡಿಮೆಗಾಗಿ ಬರ್ತಾರೆ. ಅವ್ರು ಯಾರು ಕೂಡ ಹಿಂದಿ ಭಾಷಿಕರು ಅಂತೇಳಿ ಕರ್ನಾಟಕದಲ್ಲಿ ಬರ್ತಾ ಇಲ್ಲ. ಅವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿ ಇಲ್ಲಿ ಇಂಗ್ಲಿಷ್ ವಿಚಾರದಲ್ಲೇ ಕೆಲಸವನ್ನು ತೆಗೆದುಕೊಂಡು ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಇದೊಂದು ಅತಿ ದೊಡ್ಡ ಲಾಬಿ ಅಂತಲೇ ಹೇಳಲಾಗ್ತದೆ. ನಿಮಗೆ ಗೊತ್ತಿರಲಿ, CBSE ಅಲ್ಲಿ ನಮ್ಮ ಮಕ್ಕಳು ಕೇವಲ 500 ಅಂಕಗಳಿಗೆ ಮಾತ್ರ ಬರೀಬೇಕು. ಆದರೆ ಸ್ಟೇಟ್ ಸಿಲೆಬಸ್ನಲ್ಲಿ 625 ಅಂಕಕ್ಕೆ ಬರಬೇಕು. ಕಳೆದ ವರ್ಷ ಹಿಂದಿ ಎಕ್ಸಾಮ್ ತೆಗೆದುಕೊಂಡಂಥ ಮಕ್ಕಳುಗಳು ಸುಮಾರು 40,000 ಮಕ್ಕಳುಗಳು ಫೇಲ್ ಆಗಿರ್ತಕ್ಕಂಥದ್ದು. ಇದು ಮಕ್ಕಳ ಮಾನಸಿಕತೆಯ ಮೇಲೆ ಅತಿ ದೊಡ್ಡ ಆಘಾತ ಕೂಡ ಹೌದು. ಅವರ ಪೋಷಕರಿಗೂ ಕೂಡ ಇದೊಂಥರ ದುಃಖಕರ ಸಂಗತಿ ಅಂತ ಹೇಳ್ಬೋದು. ಎಷ್ಟೋ ಮಕ್ಕಳು ತಾವು ಫೇಲ್ ಆಗೋದ್ರಿಂದ ಆತ್ಮಸ್ಥೈರ್ಯವನ್ನು ಕೂಡ ಕಳೆದುಕೊಳ್ತಿರ್ತಕ್ಕಂಥದ್ದು. ನಮಗೆ ಹಿಂದಿ ಕಲಿತ ತಕ್ಷಣವೇ ನಮಗೇನದು ಜೀವನದ ಭಾಷೆ, ಅನ್ನದ ಭಾಷೆ ಅಂತೂ ಖಂಡಿತ ಅಲ್ಲ. ನಿಮಗೆ ಗೊತ್ತಿರಲಿ, ಮಹಾರಾಷ್ಟ್ರದಲ್ಲೂ ಕೂಡ ಅಲ್ಲಿ ದ್ವಿತೀಯ ಭಾಷಾ ಪದ್ಧತಿ ಮಾತ್ರ ಇರ್ತಕ್ಕಂಥದ್ದು. ಅಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಹಿಂದಿ ತೃತೀಯ ಭಾಷೆ ಅಲ್ಲ. ನಮ್ಮಲ್ಲೂ ಕೂಡ ಇಲ್ಲಿನ ರಾಜಕೀಯ ನಾಯಕರುಗಳ ನಿರ್ಲಕ್ಷ್ಯತನ, ಅವರಿಗೆ ಅಸ್ಮಿತೆಯ ಕಾರಣಕ್ಕಾಗಿ ಇದುವರೆಗೂ ಕೂಡ ಅದನ್ನು ಪರಿಗಣಿಸಲಿಲ್ಲ. ಆದರೆ ಈಗ ಕರ್ನಾಟಕ ಸರ್ಕಾರ ಹಿಂದಿಯನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಹಿಂದಿ ಭಾಷೆ ಅನಿವಾರ್ಯ ಅಲ್ಲ. ಅನಿವಾರ್ಯ ಇದ್ದವರು ಅವರ ಪೋಷಕರಿಗೆ ಏನಾದರೂ ಹಿಂದಿ ಭಾಷೆ ಬೇಕು ಅಂತ ಹೇಳಿದ್ರೆ ಕಲಿಸ್ಬೋದು. ನಾವು ಹಿಂದಿಯನ್ನು ಕಲಿತಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಉತ್ತರ ಭಾರತೀಯರಿಗೆ ಜೊತೆ ಹಿಂದಿ ವ್ಯವಹರಿಸಲಿಕ್ಕಲ್ಲ. ನಿಮಗೆ ಗೊತ್ತಿರಲಿ, ಇವತ್ತು ಜೊಮೊಟೊ, ಸ್ವಿಗ್ಗಿಯಿಂದ ಹಿಡಿದು ಆಟೋ ಡ್ರೈವರಿಂದ ಹಿಡಿದು ಕ್ಯಾಬ್ ಡ್ರೈವರಿಂದ ಹಿಡಿದು ಎಲ್ಲರೂ ಕೂಡ ಹಿಂದಿಯಲ್ಲೇ ಇರ್ತಕ್ಕಂಥದ್ದು. ಮತ್ತು ಹಿಂದಿಯವರೇ ಬಹುತೇಕ ಹಿಂದಿಯಲ್ಲೇ ನಮ್ಮನ್ನು ಮಾತನಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಮ್ಮ ಸರ್ಕಾರಗಳು, ಇಲ್ಲಿನ ವ್ಯವಸ್ಥೆ ಅಲ್ಲಿನ ಲಕ್ಷಾಂತರ ಹಿಂದಿ ವಾಲಗಳಿಗೆ ಕನ್ನಡ ಕಲಿಸುವ ಪ್ರಯತ್ನವನ್ನೇ ಮಾಡಲಿಲ್ಲ. ಯಾಕೆ ಮಹಾರಾಷ್ಟ್ರದಲ್ಲಿ ಕನ್ನಡ ತೃತೀಯ ಭಾಷೆಯನ್ನು ಇಟ್ಟಿಲ್ಲ, ಗುಜರಾತ್ನಲ್ಲಿ ಯಾಕೆ ಇಟ್ಟಿಲ್ಲ, ಮಧ್ಯಪ್ರದೇಶದಲ್ಲಿ ಯಾಕೆ ಇಟ್ಟಿಲ್ಲ, ಯಾಕಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಇಟ್ಟಿಲ್ಲ? ಎಲ್ಲರೂ ಕೂಡ ಬಹುಶಃ ಕನ್ನಡ ಭಾಷೆಯನ್ನು ಅಲ್ಲಿ ತೃತೀಯ ಭಾಷೆ ಇಟ್ಟಿದ್ರೆ ಬಹುಶಃ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಹಿಂದಿ ವಾಲಗಳಿಗೆ ಕನ್ನಡ ಭಾಷೆ ವ್ಯವಹರಿಸಲಿಕ್ಕೆ ಒಂದು ಸಹಾಯ ಆಗ್ತಿರ್ತಕ್ಕಂಥದ್ದು. ನಮಗೆ ಹಿಂದಿ ಅತ್ಯಗತ್ಯ ಅಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವಿಗೆ ಈಗಾಗಲೇ ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರಕ್ಕೆ ಬಹುಪರಕ್ಕೆ ಬರ್ತಿರ್ತಕ್ಕಂಥದ್ದು ಆಮ್ ಆದ್ಮಿಯ ನಿರ್ಧಾರ ಏನಂತ ಗೊತ್ತಾಗಲಿದೆ. ಇನ್ನು ಭಾರತೀಯ ಜನತಾ ಪಕ್ಷ ಬಹುಶಃ ಅವ್ರದ್ದು ಹೈಕಮಾಂಡ್ನ ನಾಯಕರಿಗೆ ಬೆದರಿ ಅನಿವಾರ್ಯವಾಗಿ ಹಿಂದಿಗೆ ಬೆಂಬಲವನ್ನು ಕೊಡ್ತಿರ್ತಕ್ಕಂಥದ್ದು. ಕನ್ನಡದವರು ಓಟೇ ಬೇಕು ಇವರಿಗೆ, ಆಯಿತಾ? ಕನ್ನಡದವ್ರ ಜೊತೆನೇ ವ್ಯವಹಾರ ಮಾಡಬೇಕು, ಕನ್ನಡವೇ ಆದ್ಯತೆ, ಕನ್ನಡವೇ ಮೊದಲು. ಆದರೆ ನಮ್ಮ ವಿಪಕ್ಷ ನಾಯಕ R. ಅಶೋಕ್ ಅವರಿಗೆ ಹಿಂದಿ ಬೇಕಂತೆ. ಬಹುಶಃ ಅವರು ಪಾಪ ಇಷ್ಟು ವರ್ಷ ಆದರೂ ಬಹುಶಃ ಅವರಿಗೆ 65ರಿಂದ 66 ವರ್ಷ, ಅವರು ಕೂಡ ಹಿಂದಿ ಕಲ್ತಿಲ್ಲ. ಯಾಕಂದರೆ ಹೈಕಮಾಂಡ್ ಸಂಸ್ಕೃತಿ ಅಂದರೂ ಕೂಡ ಅವ್ರಿಗೂ ಕೂಡ ಹಿಂದಿ ಬರಲ್ಲ. ಇನ್ನು ಸುರೇಶ್ ಕುಮಾರ್ ಅವ್ರಿಗೂ ಹಿಂದಿ ಬೇಕಂತೆ, ವಿಜೇಂದ್ರ ಅವ್ರಿಗೂ ಹಿಂದಿ ಬೇಕಂತೆ. ಮತ್ತೊಂದು ಅಭಿಪ್ರಾಯ ಭೇದ ಇರುತ್ತೆ. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕ, ಒಬ್ಬ ವಕ್ತಾರ ಕೂಡ ಈ ಭಾಷೆಗೆ ಸಂಬಂಧಪಟ್ಟ ಚರ್ಚೆ ಮಾಡಲಿಕ್ಕೆ ಬರಲಿಕ್ಕೆ ಯಾರೂ ತಯಾರಿಲ್ಲ. ಆ ಮುಖಾಂತರ ಒಂದು ಕಡೆ ಅವರ ಪಲಾಯನವಾದ ಇಲ್ಲಿ ಕಾಣ್ತಿರ್ತಕ್ಕಂಥದ್ದು. R. ಅಶೋಕ್ ಅವರು ಏನು ಹೇಳಿದಾರೆ ಅಂತೇಳಿ ನೋಡ್ಕೊಂಡು ಬರೋಣ, ಸುರೇಶ್ ಕುಮಾರ್ ಅವರು ಏನು ಹೇಳಿದಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಅದಾದ ಮೇಲೆ ಎಲ್ಲರ ಜೊತೆ ನಾನು ಮಾತುಕತೆಯನ್ನು ನಡೆಸ್ತೀನಿ. ನಾವು ಕನ್ನಡದ ಮೇಲೆ ನಮಗೆ ಪ್ರೀತಿ ಇದೆ. ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲಾ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ. ನೀವು ಹಿಂದಿ ಬೇಡ ಅಂತಂದ್ರೆ ವರ್ಷದ ಮೊದಲೇ ಹೇಳಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲ ಎಕ್ಸಾಮ್ ಅನ್ನು ಪಾಸ್ ಮಾಡಿದೆ. ಆದರೆ ಇವತ್ತು ಎಕ್ಸಾಮ್ ಶುರು ಆದ್ಮೇಲೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ನೋಡಿ, ಪ್ರಾಕ್ಟಿಕಲಿ ಈ ದ್ವಿಭಾಷಾ ತ್ರಿಭಾಷಾ ಸೂತ್ರಗಳ ಬಗ್ಗೆ ಭಾರಿ ಸಮಯದಿಂದ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹಿಂದೆ ನಾವು ಭಾರಿ ಹೋರಾಟಗಳು ಬೇರೆ ಬೇರೆ, ವಿಶೇಷವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಆದದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಆಲ್ಟುಗೆದರ್ ಹಿಂದಿಯನ್ನು ತೆಗಿಬಾರ್ದು ಅಂತ ಹೇಳುವಂಥದ್ದು ನಮ್ಮ ಒಂದು ವಾದ ಇದೆ. ಆದರೆ ಗ್ರೇಡ್ ಕೊಡಬೇಕೋ ಮಾರ್ಕ್ಸ್ ಕೊಡಬೇಕೋ ಅಂತ ಹೇಳುವಂಥದ್ದು ಒಂದು ದೊಡ್ಡ ಜಿಜ್ಞಾಸೆ.
ಹಲವಾರು ಸಂದರ್ಭಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಕಳೆದ ಬಾರಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಹಿಂದಿ ಭಾಷೆಯ ಫೇಲ್ಯೂರ್ ಆಗಿಯೇ ಅವರ ಫ್ಯೂಚರ್ ಅವರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇವತ್ತು ಪರಿಶೀಲನೆ ಮಾಡಿ ಅಂತ ರಾಜ್ಯಪಾಲರು ಹೇಳಿದರಲ್ಲಿ ತಪ್ಪಿಲ್ಲ. ಹಿಂದಿ ಬೇಕಾದವ್ರು ಕಲಿತಾರೆ. ನೀವು ಆಪ್ಷನ್ಸ್ ಇಟ್ಟಿದ್ರಿ 3. ಹಿಂದಿನ ಈಗ ಓದಿದ್ದಾರೆ. ಇಡೀ ವರ್ಷ ಮಾಡಿದ ಮೇಲೆ ಅಕಾಡೆಮಿಕ್ ಇಯರ್ ಮುಗಿದ ಮೇಲೆ ನೀವು ತೀರ್ಮಾನ ತಗೊಳ್ಳಿ. ಬೇಕಾ ಬೇಡ, ಬೇಕಾದವ್ರು ತಗೊಳ್ಳಿ, ಬೇಡದಿದ್ದರು ಬಿಡಿ, ಅದು ಹೇಳಿ. ಅದನ್ನು ಬಿಟ್ಟು ಇಡೀ ವರ್ಷ ನೀವು ಪಾಠ ಮಾಡಿಸಿದ್ದೀರಿ. ಈಗ ನೀವು ಹಿಂದಿ ಲೆಕ್ಕಕ್ಕಿಲ್ಲ, ಗ್ರೇಡ್ ಮಾತ್ರ ಕೊಡ್ತೀವಿ, ಮಾರ್ಕ್ಸ್ ಕೊಡಲ್ಲ ಅಂದರೆ ಓದಿಸಿದ್ಯಾಕೆ ನೀವು? ಇಷ್ಟು ದಿನ ಮಾಸ್ಟರ್ಗಳನ್ನು ಇಟ್ಟು ಪಾಠ ಮಾಡಿಸಿ ಅವ್ರಿಗೆ ಸಂಬಳ ಕೊಟ್ಟಿದ್ದೀರಿ. ಇಸ್ ಇಟ್ ನಾಟ್ ಎ ಡಬಲ್ ಸ್ಟ್ಯಾಂಡರ್ಡ್ ಆಫ್ ದ ಗವರ್ಮೆಂಟ್? ಅದರಿಂದ ಇವರು ಮಕ್ಕಳ ಭವಿಷ್ಯದಲ್ಲೂ ಆಟ ಆಡ್ತಾ ಇದ್ದಾರೆ. ಇದು ದೊಡ್ಡ ಪೆಟ್ಟು ಸಮಾಜದ ಮೇಲೆ ಬೀಳುತ್ತದೆ. ಅದರಿಂದಾಗಿ ತಕ್ಷಣ ಇದನ್ನು ವಾಪಸ್ ತಗೊಳ್ಬೇಕು. ಅವ್ರು ಏನು ಓದಿದ್ದಾರೋ ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಬೇಕೀಗ. ಆ ಅಂಕಗಳನ್ನು ಕೂಡ ಗಣನೆಗೆ ತಗೊಳ್ಬೇಕು. ಗ್ರೇಡು ಬೇಡ, ನಿಮ್ಗೆ ಯಾವ ಗ್ರೇಡು ಬೇಡ. ನಿಮ್ಮದು ಮುಂದಿನ ವರ್ಷದಲ್ಲಿ ಅಕಾಡೆಮಿಕ್ ಇಯರಲ್ಲಿ ಏನು ತೀರ್ಮಾನ ತಗೊಳ್ತೀರ ಆಮೇಲೆ ಮಾಡಿ. ಅದನ್ನು ಮಕ್ಕಳು ಒಪ್ತಾರೆ, ಅವರ ಪೋಷಕರು ಒಪ್ತಾರೆ. ಯಾರು ಪರ್ಮಿಷನ್ ತಗೊಂಡು ನೀವು ಮಾಡಿದ್ರಿ? ಈಗ ಮಕ್ಕಳು ಬೇಡ ಅಂತ ಯಾರಾದರೂ ಬರ್ಕೊಟ್ರ ನಿಮಗೆ? ಪೋಷಕರು ಯಾರಾದರೂ ಬರೆದು ಕೊಟ್ಟಿದಾರ? ಈ ರೀತಿ ಮಾಡಿದರೆ ದೊಡ್ಡ ಹೋರಾಟವನ್ನು ಈ ಸರ್ಕಾರ ಎದುರಿಸಬೇಕಾಗುತ್ತೆ. ಬನ್ನಿ, ನಾನೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರುಣ್ ಜಾವಗಲ್ರವರಿದ್ದಾರೆ. ಅರುಣ್ ಜಾವಗಲ್ರವರೇ, ನಿಮ್ಮದು ಒಂದು ಕಂಪ್ನಿ ಇದೆ. ನಿಮ್ಮ ಕಂಪ್ನಿಲಿ ಕೆಲಸ ಮಾಡೋರಿಗೆ ಹಿಂದಿ ಅನಿವಾರ್ಯತೆ ಇದೆಯಾ? ಹಿಂದಿ ಅನಿವಾರ್ಯತೆ ಇಲ್ಲ. ಕರ್ನಾಟಕದಲ್ಲಿರೋರು ಯಾರಿಗೂ ಹಿಂದಿ ಅನಿವಾರ್ಯ ಅನ್ನೋದು ನನಗಂತೂ ಅನ್ನಿಸ್ತಾ ಇಲ್ಲ. ಈ ತ್ರಿಭಾಷಾ ಸೂತ್ರ ಹೇಗೆ ಬಂತು ಅನ್ನೋದನ್ನ ನಾವು ಮೊದಲು ನೋಡಬೇಕಾಗತ್ತೆ. ಮೊದಲು ಏನಂದರೆ 1950ರಲ್ಲಿ ಯಾವಾಗ ಸಂವಿಧಾನ ಮಾಡಿ ಭಾರತ ಒಕ್ಕೂಟ ಮಾಡಿದ್ರು, ಆವಾಗ ಹಿಂದಿಯನ್ನು ಮಾತ್ರ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡೋದಕ್ಕೆ ಹೊರಡ್ತಾರೆ. ಆವಾಗ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. 15 ವರ್ಷ ಇಂಗ್ಲೀಷ್ನ ಕೂಡ ನಾವು ಆಡಳಿತ ಭಾಷೆಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ 1965ರಲ್ಲಿ ಮತ್ತೆ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಹಿಂದಿಯನ್ನು ಮಾತ್ರ ಅಫಿಷಿಯಲ್ ಮಾಡೋದನ್ನ ವಿರೋಧಿಸಿ ಕರ್ನಾಟಕದಲ್ಲೂ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ತಮಿಳ್ನಾಡಲ್ಲೂ ಆಗುತ್ತೆ. ತಮಿಳ್ನಾಡು ಮತ್ತು ಕರ್ನಾಟಕದಲ್ಲಿ ನೂರಾರು ಜನ ಸಾಯ್ತಾರೆ ಗೋಲಿಬಾರ್ನಲ್ಲಿ. ಅದಾದಮೇಲೆ ಭಾರತ ಸರ್ಕಾರದವ್ರು ಏನು ನಿರ್ಧಾರ ಮಾಡ್ತಾರೆ ಅಂದರೆ, ನಾವು ನೇರವಾಗಿ ಹಿಂದಿನ ಪ್ರಮೋಟ್ ಮಾಡಿದರೆ ಗಲಾಟೆ ಆಗುತ್ತೆ, ಹಾಗಾಗಿ ನಾವು ತ್ರಿಭಾಷಾ ಸೂತ್ರ ಅನ್ನೋದೊಂದು ತೊಗೊಂಬರೋಣ, ನಿಧಾನವಾಗಿ ಜನರಿಗೆ ಹಿಂದಿ ಹೇಳಿಕೊಟ್ಟು ಹಿಂದಿಯ ಬಗ್ಗೆ ಏನು ವಿರೋಧ ಇತ್ತು, ಹಿಂದಿ ಹೇರಿಕೆಯ ಬಗ್ಗೆ ಏನು ವಿರೋಧ ಇತ್ತು ಅದನ್ನು ಕಡಿಮೆ ಮಾಡೋದಕ್ಕೆ 1968ರಲ್ಲಿ ತ್ರಿಭಾಷಾ ಸೂತ್ರನ ಜಾರಿಗೆ ತರ್ತಾರೆ. ಆ ಜಾರಿ ತಂದ ಮೇಲೆ ಸಡನ್ನಾಗಿ ಅವರು 100 ಮಾರ್ಕ್ಸ್ ಪರೀಕ್ಷೆ ಕೊಡಲ್ಲ, ನಿಧಾನವಾಗಿ 50 ಮಾರ್ಕ್ಸಿಗೆ ಕೊಡ್ತಾರೆ, ಆಮೇಲೆ 100 ಮಾರ್ಕ್ಸ್ ಮಾಡ್ತಾರೆ, ಮ್ಯಾಂಡೇಟ್ರಿ ಮಾಡ್ತಾರೆ. ಒಂದು 20-30 ವರ್ಷಕ್ಕೆ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಹೀಗೆ ನಿಧಾನವಾಗಿ ಹಿಂದಿನ ಮ್ಯಾಂಡೇಟ್ರಿ ಮಾಡ್ಕೊಂಡು ಬಂದಿದ್ದಾರೆ. ನೀವು ಯಾವುದೇ ನೋಡಿ, ಭಾರತ ಸರ್ಕಾರದವ್ರು ಏನು ಹೇಳ್ತಾರೆ ಅಂದರೆ, ಹಿಂದಿ ಮ್ಯಾಂಡೇಟ್ರಿ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಕಳೆದ ವರ್ಷ ಹಿಂದಿ ಪರೀಕ್ಷೆಯಲ್ಲಿ ಸುಮಾರು 1,40,000 ಮಕ್ಕಳು ಫೇಲ್ ಆಗಿದ್ದಾರೆ. ಹೇಗಾದರೂ ಹಿಂದಿ ಕಡ್ಡಾಯ ಆಗಿದ್ದರಿಂದನೇ ಫೇಲ್ ಆಗಿದ್ದು. ಇವಾಗ ನಾವು ಬ್ಯಾಂಕಿಗೆ ಹೋಗಿ ಅಥವಾ ರೈಲ್ವೆಗೆ ಹೋಗಿ ಎಲ್ಲೋ ಹೋದ್ರೂ ತ್ರಿಭಾಷಾ ಸೂತ್ರ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ, ಎಲ್ಲೂ ಜಾರಿ ಮಾಡ್ತಾ ಇಲ್ಲ. ತ್ರಿಭಾಷಾ ಸೂತ್ರ ಪ್ರಕಾರ ಏನಂದರೆ, ಹಿಂದಿ ರಾಜ್ಯದಲ್ಲಿ ಒಂದು ನಾನ್ ಹಿಂದಿ ಲ್ಯಾಂಗ್ವೇಜ್ನ ಕಲಿಬೇಕಾಗಿತ್ತು, ಅಲ್ಲೆಲ್ಲೂ ಸಹ ತ್ರಿಭಾಷಾ ಸೂತ್ರನ ಬಳಸಲಿಲ್ಲ. ಕೇವಲ 3-4 ರಾಜ್ಯಗಳಲ್ಲಿ ಮಾತ್ರ ತ್ರಿಭಾಷಾ ಸೂತ್ರನ ಜಾರಿ ಮಾಡ್ಕೊಂಡ್ವಿ ಹೊರತುನೆ ಉತ್ತರದ ಯಾವ ರಾಜ್ಯಗಳಲ್ಲೂ ತ್ರಿಭಾಷಾ ಸೂತ್ರ ಜಾರಿ ಆಗಿಲ್ಲ. ಅವ್ರಿಗೆ ಬೇಡ ಅಂದಮೇಲೆ ನಮಗೇನಕ್ಕೆ ಬೇಕು? ಈಗ ಭಾರತೀಯತೆ ಅಂದಾಗ ಕನ್ನಡನೂ ಭಾರತೀಯ ಭಾಷೆ ಅಲ್ವಾ, ಅಥವಾ ತಮಿಳು ಭಾರತೀಯ ಭಾಷೆ ಅಲ್ವಾ, ಹಿಂದಿ ಕೂಡ ಭಾರತೀಯ ಭಾಷೆನೇ. ಅವರು ಎಷ್ಟು ಗೌರವ ಹಿಂದಿ ಕನ್ನಡಕ್ಕೆ ಕೊಡ್ತಾರೆ ಹಿಂದಿಯವರು, ನಾವೇ ಅಷ್ಟೇ ಗೌರವನ ಹಿಂದಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ಹಿಂದಿ ಕಲಿತು ಭಾರತೀಯತೆಯನ್ನು ವ್ಯಕ್ತಪಡಿಸ್ಬೇಕು, ನಾವು ಹಿಂದಿ ಕಲಿಯೋದ್ರ ಮೂಲಕ ಭಾರತೀಯರಾಗಬೇಕು, ಕಡ್ಡಾಯ ಹಿಂದಿ ಪರೀಕ್ಷೆ ಬರೀಬೇಕು ಅನ್ನೋದು ಸರಿಯಲ್ಲ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದೇನೆಂದರೆ, ಈಗ ಏನು ರಾಜ್ಯ ಸರ್ಕಾರದವ್ರು ಮಾಡಿದ್ದಾರೆ ಅದು ಸರಿಯಾದ ಕ್ರಮ ಆಗಿದೆ. ಮತ್ತೆ ಅಲ್ಲೇನವರು ಎಲ್ಲರಿಗೂ ಹಿಂದಿ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ, ಯಾರಿಗೆ ಬೇಕೋ ಅವ್ರು ಕಲ್ತ್ಕೋತಾರೆ. ಪರೀಕ್ಷೆ ಅಂಕನ ಗಣನೆಗೆ ತಗೋತಾ ಇಲ್ಲ ಅಷ್ಟೇನೆ, ಕಲಿಯೋರು ಕಲಿಬಹುದು. ರಕ್ಷಣಾ ವೇದಿಕೆ ಆರಂಭದ ದಿನಗಳಲ್ಲಿ ಕೂಡ ತನ್ನದೇ ಆದ ಹೋರಾಟವನ್ನು ಮಾಡಿತ್ತು. ಬಹುಶಃ ಈಗ ನಿಮಗೆ ಜಯ ಸಿಕ್ಕಿದೆ ಅಲ್ವಾ? ಖಂಡಿತವಾಗಿಯೂ ಕರ್ನಾಟಕ ರಕ್ಷಣಾ ವೇದಿಕೆ, ಅದರಲ್ಲೂ ನಮ್ಮ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರು
ಕಳೆದ 25-30 ವರ್ಷಗಳಿಂದಲೂ ಕೂಡ ನಾವು ಹಿಂದಿ ವಿರುದ್ಧವಾಗಿ ಈ ಒಂದು ತ್ರಿಭಾಷಾ ಸೂತ್ರದ ವಿರುದ್ಧವಾಗಿ ನಾವು ಹೋರಾಟನೇ ಮಾಡ್ಕೊಂಡೇ ಬಂದಿದ್ದೀವಿ. ಈಗ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಜಯ ಸಿಕ್ಕಿದೆ ಅನಿಸುತ್ತೆ. ಆದರೆ ಕೆಲವು ಇನ್ನೊಂದು ವಿರೋಧ ಪಕ್ಷದವರು ಹಿಂದಿ ಕಲಿಕೆಗೂ, ಹಿಂದಿ ಭಾಷೆ ಕಲಿಕೆಗೂ, ಹಿಂದಿ ಭಾಷೆಯ ಏರಿಕೆಗೂ ವ್ಯತ್ಯಾಸನೇ ಗೊತ್ತಾಗ್ದಿರಾ ನೋಡಿ ಇಲ್ಲಿ ಪಲಾಯನವಾದಿ ಆಗಿದ್ದಾರೆ. ಇಲ್ಲಿ ಬಂದು ಉತ್ತರ ಕೊಡ್ಬೋದಾಗಿದ್ದಲ್ಲ. ಅದೇ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಕೆಟ್ಟದಾಗಿ ಅವ್ರ ತಲೆಗೆ ಏನು ನೋಡುತ್ತಾ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಇವ್ರಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹಿಂದಿ ಏರಿಕೆ ಏನು ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಬಾಯಿದೆ ಅಂತ ಏನೇನೋ ಮಾತಾಡ್ತಾರೆ. ಇವತ್ತು ನಮ್ಮ ಮಕ್ಕಳಿಗೆ ತುಂಬಾನೇ ಹೊರೆ ಆಗ್ತಾ ಇದೆ 3 ಭಾಷೆ ಕಲಿಯೋದಕ್ಕೆ. ಇವತ್ತು ಉತ್ತರ ಭಾರತದಲ್ಲಿ ಇಲ್ಲದೆ ಇರುವಂತಹ ತ್ರಿಭಾಷಾ ಸೂತ್ರ ನಮ್ಮ ರಾಜ್ಯಕ್ಕೆ ಯಾಕೆ ಬೇಕು? ಅಲ್ಲಿನ ಮಕ್ಕಳಿಗೆ ಅಲ್ಲಿ ಅವರು ನಮ್ಮ ರಾಜ್ಯಕ್ಕೆ ಹೆಚ್ಚು ವಲಸೆ ಬರ್ತಾ ಇರೋದು. ನಮ್ಮ ರಾಜ್ಯದಿಂದ ಯಾರು ಕೂಡ ಅಲ್ಲಿ ಹೆಚ್ಚು ವಲಸೆ ಹೋಗ್ತಾ ಇಲ್ಲ. ಅವರು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಅವರು ತ್ರಿಭಾಷಾ ಸೂತ್ರ ಅನುಸರಿಸಿ ಅವರು ಕನ್ನಡ ವಿಷಯವನ್ನು ಅವರ ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ಕೊಂಡು ಕನ್ನಡ ಕಲಿತು ನಮ್ಮ ರಾಜ್ಯಕ್ಕೆ ಬರಬೇಕು. ನಾವ್ ಯಾಕೆ ಕಲಿಬೇಕು? ಹಿಂದಿಯಿಂದ ಯಾರಿಗ ಅನುಕೂಲ ಆಗಿದೆ? ಎಲ್ಲ ಒಂದಷ್ಟು ಟೀಚರ್ಗಳು ಕೂಡ ನೇಮಕ ಆಗೋದು ಬಿಟ್ರೆ ಹಿಂದಿಯಿಂದ ನಮ್ಮ ರಾಜ್ಯದ ಮಕ್ಕಳ ಭವಿಷ್ಯ ಯಾವತ್ತೂ ಒಳ್ಳೇದಾಗಿಲ್ಲ. ಇನ್ನು ಹಿಂದಿ ಭಾಷೆಯಿಂದ ಮಕ್ಕಳಿಗೆ ಏರಿಕೆ ಆಗ್ತಾನೆ ಬಂದಿದೆ. ಎಸ್ ಫೈನ್. ಅವ್ರು ಹೇಳ್ತಾ ಇದ್ರು ಒಂದಷ್ಟು ಟೀಚರ್ಸ್ಗಳಿಗೆ ಅನುಕೂಲ ಆಗಿದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಕೂಡ ರಕ್ಷಣಾ ವೇದಿಕೆ ಬೆಂಬಲ ಆಗಿ ನೀಡ್ತು. ಬಹುಶಃ ತಾವು ಕೂಡ ಹಿಂದೆ 2013 ಕೂಡ ನಿಮ್ಮದೇ ಸರ್ಕಾರ ಇತ್ತು. ಅವತ್ತೇ ಈ ನಿರ್ಧಾರ ತೆಗೆದುಕೊಂಡಿದ್ರೆ ಇವತ್ತು ಇಂಥ ಹೋರಾಟದ ಅಗತ್ಯತೆ ಇರ್ತಿರ್ಲಿಲ್ಲ. ಈ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಯಾರು ಹೋರಾಟ ಮಾಡಿದ್ದಾರೆ ಎಲ್ಲ ನಾಯಕರುಗಳಿಗೆ ನಾವು ಅಭಿನಂದಿಸ್ತೀವಿ. ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ರಾಮಯ್ಯ ಮುಖ್ಯಮಂತ್ರಿ ಅವರು ತೆಗೆದುಕೊಂಡ ಅನೇಕ ಕನ್ನಡ ಪರವಾದ ಒಂದು ನಿರ್ಧಾರಗಳು ಇವತ್ತು ರಾಜ್ಯದಲ್ಲಿ ಯಾವುದೇ BJP ಸರ್ಕಾರ ಬಂದಾಗ ತೆಗೆದುಕೊಳ್ಳಿಲ್ಲ. ನಮ್ಮ ಕನ್ನಡ ಭಾಷೆ 450 ಕ್ರಿಸ್ತಪೂರ್ವ 450ರಲ್ಲಿ ಪ್ರಾರಂಭವಾದಂಥ ಒಂದು ಭಾಷೆ. 200 ವರ್ಷಗಳ ಇತಿಹಾಸ ಇದೆ. ಯಾಕೆ ಕನ್ನಡ ಪರ ಹೋರಾಟಗಾರರು ಇದನ್ನ ಬಗ್ಗೆ ಚರ್ಚೆ ಮಾಡಿದಾಗ BJP ಯಾಕೆ ಇದಕ್ಕೆ ಬರಲಿಲ್ಲ? ಅದ್ರ ಜೊತೆಗೆ ಒಂದು ಮಾಡಿ ಹೇಳ್ತೀನಿ, ಬಿಹಾರಲ್ಲಿ PWE ಅಂತ ಒಂದು ಕಾಯ್ದೆ ಇದೆ. ಪಾಸ್ ವಿತೌಟ್ ಇಂಗ್ಲೀಷ್ ಅಂತ ಒಂದು ಕಾಯ್ದೆ ಬಿಹಾರಲ್ಲಿತ್ತು. ಅದೇ ರೀತಿಲಿ ಪಾಸ್ ವಿತೌಟ್ ಹಿಂದಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಒಂದು ಆದೇಶನ ಹೊರಡಿಸಿ ಹಿಂದಿ ಭಾಷೆ ಬೇಡ ಪರೀಕ್ಷೆಯಲ್ಲಿ, ಹಿಂದಿ ಭಾಷೆ ಬೇಡ ಅಂತ ಹೇಳಿದ್ರು. ಜೊತೆಗೆ ಕೇಂದ್ರ ಸರ್ಕಾರದ ಆಡಳಿತಶಾಹಿ ಮತ್ತು ಬಂಡವಾಳಶಾಹಿಗಳ ಇದೊಂದು ಹುನ್ನಾರ. ಇದು ಹಿಂದಿನ ಹಿಂದೆ ಬಾಗಿಲಲ್ಲಿ ತಗೊಂಬಂದು ನಮ್ಮ ರಾಜ್ಯದ ಜನತೆ ಕನ್ನಡ ಭಾಷೆಗಳು ನಮ್ಮ ಬದುಕನ್ನು ಅವರು ಹಾಳು ಮಾಡೋದಕ್ಕೋಸ್ಕರ ಹಿಂದಿ ಭಾಷೆನ ಏರಿಕೆ ಕೊಡ್ತಾರೆ. ಈಗ ಖಾಸಗಿ ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳು ಇರ್ಬೋದು, ಬೇರೆ ಖಾಸಗಿ ಸಂಸ್ಥೆಗಳು ಇರ್ಬೋದು, ಇದರಲ್ಲಿ ಹಿಂದಿ ಏರಿಕೆನ ಹಿಂದೆ ಬಾಗಿಲಲ್ಲಿ ತರ್ತಕ್ಕಂಥ BJPಯ ಹುನ್ನಾರ ಇದು. ಇದಕ್ಕೆ ಇವತ್ತೇನು ಕನ್ನಡ ಪರ ಹೋರಾಟಗಾರರ ಜೊತೆಲಿ ಹೋರಾಟ ಮಾಡ್ತಾರೆ ಅವ್ರ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಅವ್ರ ಜೊತೆಗೆ ನಾವು ಯಾವಾಗಲೂ ಬೆಂಬಲವನ್ನು ಸೂಚಿಸ್ತೀವಿ. ಜೊತೆಗೆ ಒಂದು ವಿಚಾರ ಏನು ಹೇಳ್ತಂದ್ರೆ, ನಮ್ಮ ಭಾಷೆ ನಮ್ಮ ನೆಲಕ್ಕೆ ನಮ್ಮ ಒಂದು ಯಾವುದೇ ಒಂದು ಅಧಿಕಾರ ಪಡೆಯೋದಕ್ಕೆ ನಮ್ಮದು ಸೂಕ್ತವಾದ ಸಮಯ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರನೇ ಇಡೀ ರಾಜ್ಯದಲ್ಲಿ ಕೊಡೋದು, ಬೇರೆ ಯಾವುದೇ ಪಕ್ಷ ಕೊಡಲ್ಲ ಅಂತೇಳಿ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ನಾನು ಆಮ್ ಆದ್ಮಿ ಪಕ್ಷದವರ ನಿಲುವೇನಂತ ಕೇಳ್ತೀನಿ. ತಾವು ತಮ್ಮದು ರಾಷ್ಟ್ರೀಯ ಪಕ್ಷ, ನಿಮ್ಮ ಕೇಜ್ರಿವಾಲ್ ರವರಿಗೆ ಹಿಂದಿನೇ ಊಟ, ಹಂಗಾಗಿ ನಿಮಗೆ ಇಲ್ಲಿ ಬದುಕೋಕ್ ಬಿಡ್ತಾರಾ? ಸರ್ ಖಂಡಿತ ಬದುಕಕ್ ಬಿಡ್ತಾರೆ. ಏನಕ್ಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅನ್ನೋದು ಬಂದ್ರೆ ಆಮ್ ಆದ್ಮಿ ಪಾರ್ಟಿ ಕೂಡ ಕರ್ನಾಟಕದ ಜೊತೆಲಿ ನಿಂತ್ಕೊಂಡಿದೆ. ನಾವು ಸ್ವಾಗತ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ತಗೊಂಡಿರೋ ತೀರ್ಮಾನಕ್ಕೆ ಆಮ್ ಆದ್ಮಿ ಪಾರ್ಟಿ ಯಾವಾಗ್ಲೂ ಸ್ವಾಗತ ಮಾಡುತ್ತೆ. ಆದ್ರೆ BJP ಅವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ತಮಿಳ್ನಾಡಲ್ಲಿ ಒಂದು ಸ್ಟ್ಯಾಂಡು, ಆಂಧ್ರದಲ್ಲಿ ಒಂದು ಸ್ಟ್ಯಾಂಡು, ಮಹಾರಾಷ್ಟ್ರದಲ್ಲಿ ಒಂದು ಸ್ಟ್ಯಾಂಡು, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ. ಅವ್ರದೇ ಸರ್ಕಾರದಲ್ಲಿ ಹಿಂದಿಗೆ ಅವರು ದೂರ ಓಡಿಸಿದ್ದಾರೆ. ಇಲ್ಲಿ ಕರ್ನಾಟಕದವ್ರಿಗೆ ವಿಶೇಷವಾದ ಪ್ರೀತಿ. ಇದೊಂಥರ ಅಶೋಕಿಂದ ಹಿಡಿದು ಎಲ್ಲರೂ ಕೂಡ ಬಹುಶಃ ಅವ್ರು ಯಾರಿಗೂ ಬಸವರಾಜ ಬೊಮ್ಮಾಯಿ ಅವ್ರ ತರ ಅವ್ರದೇ ಭಾಷೆಯಲ್ಲಿ ಹೇಳಿದಾರೆ. ದಮ್ಮು ತಾಕತ್ತಿಲ್ಲ ಅನ್ಸುತ್ತೆ ಅವ್ರಿಗೆ ವಿರೋಧ ಮಾಡ್ಲಿಕ್ಕೆ. ಸರ್ ದಮ್ಮು ತಾಕತ್ ಅನ್ನೋದಿರ್ಲಿ, ಹಿಂದಿಗೋಸ್ಕರ ಯಾರು ಹೋರಾಟ ಮಾಡ್ತಾ ಇದಾರೆ BJPಲಿ ಅವ್ರಿಗೆ ಹಿಂದಿ ಬರಲ್ಲ. ಸುಮ್ನೆ ಹಿಂದಿ ಬೇಕು ಅಂತ ನಾಟಕ ಮಾಡ್ತಾರೆ. ದಯವಿಟ್ಟು ನಮ್ಮ ಆರ್ ಅಶೋಕ್ ಅವರಿಗೆ ಒಂದ್ಸತಿ ಹಿಂದಿ ಬರ್ದ್ಬಿಟ್ಟು ತೋರಿಸ್ಬಿಡ್ಲಿ. ಹಿಂದಿ ಬೇಕು ಅಂತ. ಶೋಭಾ ಕರಂದ್ಲಾಜೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸಾರಿ, ಎಲ್ಲಿ ಮಾತಾಡ್ತಾರೆ? ಅವ್ರು ಮಾತಾಡೋದ್ ನೋಡಿದ್ರೆ ಹಿಂದಿ ಅವರು ಸೂಸೈಡ್ ಮಾಡ್ಕೊಂತಾರೆ. ದಯವಿಟ್ಟು ಆತರ ಹಿಂದಿಗೋಸ್ಕರ ನೀವು ಹೋರಾಟ ಮಾಡಬೇಡಿ ಮೇಡಮ್. ನೀವು ಮಾಡ್ಬೇಕಂದ್ರೆ ಕರ್ನಾಟಕಕ್ಕೋಸ್ಕರ ಬನ್ನಿ. ಕರ್ನಾಟಕದಲ್ಲಿ ಕನ್ನಡರ ಜೊತೆಲಿ ನಿಂತ್ಕೊಂಡು ಹೋರಾಟ ಮಾಡಿ. ನಾವು ಸ್ವಾಗತ ಮಾಡ್ತೀವಿ. ಡಬಲ್ ಸ್ಟ್ಯಾಂಡರ್ಡ್ ಬೇಕಾಗಿಲ್ಲ BJP ಅವ್ರದ್ದು. CT ರವಿ ಅವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ರು, ಅದ್ಭುತವಾಗಿ ಹಿಂದಿ ಕಲ್ತಿದ್ರು. ಅಪ್ಪ ಅವ್ರು ಮಾತಾಡೋದು ಹಿಂದಿ ನೋಡ್ಬಿಟ್ರೆ ಇಂಗ್ಲಿಷ್ ಅವರು ಸೂಸೈಡ್ ಮಾಡ್ಕೊಂಡ್ ಬಿಡ್ಬೇಕು. ಹಿಂದಿ ಅವ್ರು ಬಿಡಿ, ಇಂಗ್ಲಿಷ್ ಅವರು ಸೂಸೈಡ್ ಮಾಡ್ಕೊಂತಾರೆ. ಯಾವ ತರ ಲ್ಯಾಂಗ್ವೇಜ್ ಅವ್ರು ಮಾತಾಡೋದು ಅಂತ. ಹಿಂದಿ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾತಾಡೋರು ಅವರು. ದಯವಿಟ್ಟು BJP ಅವರು ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಮಾಡಬೇಕು. ನಾವು ಆಮ್ ಆದ್ಮಿ ಪಾರ್ಟಿ ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೀವಿ. ಕರ್ನಾಟಕದಲ್ಲಿ ಕನ್ನಡನೇ ಮುಖ್ಯ ಅಂತ ಹೇಳ್ತಾ ಇದೀವಿ. ಅವ್ರು ತಾಕತ್ತು ದಮ್ಮಿದ್ರೆ ಅವ್ರು ಹೇಳಿ ನೋಡೋಣ. ಕ್ಲಿಯರ್ ಮಾಡ್ಬೇಕಿಲ್ಲ BJP ಅವ್ರು ಮಾಡಲ್ಲ. ಏನಕ್ಕೆ ಬಂದಿಲ್ಲ ಇವತ್ತು? ಅವ್ರ ಮನ್ಸಲ್ಲಿ ಒಂದು ಬಾಯಲ್ಲಿ ಇದೆ ಅಂತ ಅವ್ರು ಬಂದಿಲ್ಲ ಅಷ್ಟೇ. ಕೇಳ್ತೇನೆ, ಹಿಂದಿ ಬೇಕಾ?
ಆಬ್ವಿಯಸ್ಲಿ ಬೇಕು ಸರ್. ಒಂದ್ ನಿಮಿಷ ಹೇಳ್ತೀನಿ. ನೋಡಿ, ಕರ್ನಾಟಕದಲ್ಲಿ ಕನ್ನಡನೇ ನಮ್ಮ ಅಸ್ಮಿತೆ, ಕನ್ನಡನೇ ನಮ್ಮ ಉಸಿರು ರೀ. ನೀವು ಇನ್ನೊಂದು ಬಗ್ಗೆ ಇರ್ರಿ ಸ್ವಲ್ಪ, ನೀವು ಮಾತಾಡಬೇಡಿ, ನಾ ಮಾತಾಡ ಬಿಡ್ರಿ. ಹೇಳದ್ನ ಕೇಳಿ ಇಲ್ಲಿ ನಾವ್ ಹೇಳ್ತಿರೋದು, ಇವ್ರೇನು ಪಠ್ಯ ಪುಸ್ತಕಗಳಲ್ಲಿ ಮಾಡಿದ್ದಾರೆ ಇದನ್ನ ಹೋದ 25-26 ಅಲ್ಲಿ ಆವಾಗಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅಭ್ಯಂತರ ಇಲ್ಲ. ನೋಡ್ರಿ, ಈಗ 1 ತಿಂಗಳು ಎಕ್ಸಾಮ್ ಸ್ವಲ್ಪ ಇರಿ. ನಂದು 3rd ಲ್ಯಾಂಗ್ವೇಜ್ ಹಿಂದಿನೇ, ನಾನು ಹಿಂದಿನೇ ಪಾಸ್ ಮಾಡಿದೀನಿ. ಕೆಲವ್ರಿಗೆ ಆಗದೆ ಇರ್ಬೋದು, ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಈ ಮುಂದಿನ ಶೈಕ್ಷಣಿಕ ವರ್ಷ ಅಂದ್ರೆ 2026-27 ಅಲ್ಲಿ ಇದನ್ನ ತಂದಿದ್ರೆ ನಾವು ಸನ್ಮಾನ್ಯ ಯಾರಿದ್ದಾರೆ ಶಿಕ್ಷಣ ಸಚಿವರು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ನಾವೇನು ಇದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ಇದನ್ನು ಕೂಡ ನಮ್ಮ ಮಿನಿಸ್ಟರ್ ಆದಂತ ಶೋಭಾ ಕರಂದ್ಲಾಜೆ ಅವರು ಇದೇ ಮಾತನ್ನ ಹೇಳಿದ್ರು. ಯಾಕಂದ್ರೆ ಸಡನ್ ಆಗಿ ಡಿಸಿಷನ್ ತಗೋಬಾರ್ದಾಗಿತ್ತು. ಆದ್ರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇದನ್ನ ತಂದಿದ್ರೆ ಸ್ವಾಗತಾರ್ಹ. ನಿಜವಾಗ್ಲೂ ನಾವು ಕನ್ನಡದವ್ರೇ ರೀ, ನಾವ್ಯಾಕ್ರೆ ಅಪೋಸ್ ಮಾಡೋಣ? ಇದು ತ್ರಿಭಾಷಾ ಸಮಿತಿನ ರಾಧಾಕೃಷ್ಣನ್ ಆಯೋಗ 1967ರಿಂದ ಇದನ್ನ ತಂದಿದ್ದಾರೆ. ಅದನ್ನ ಯಾಕೆ ನೀವು ತಗೊಳಕ್ಕಾಗಿಲ್ಲ? ನೀವು ನಿಮ್ಮ ಸರ್ಕಾರ ಇದ್ದಾಗಲೇ ನಾನು ಹಿಂದಿ ಓದಿದ್ದೀನಿ, ಆದ್ರೆ ಈಗ ಮಾಡ್ತಿರೋ ನಿಲುವೇನಿದೆ ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ಕನ್ನಡನ ಬೆಳೆಸ್ತೀವಿ, ನಾವು ಕನ್ನಡನ ಮುಸ್ರಿ. ಇವರು ಇವತ್ತು ಬಂದು ಕೋಟ್ ಹಾರಿಸ್ಬೇಡಿ ಇರಿ ಹೇಳಿ ಸರ್. ಇವತ್ತು ಬಂದು ಕೋಟ್ ಹಾರಿಸೋದಲ್ಲ, ಕನ್ನಡದಲ್ಲೇ ಹುಟ್ಟಿರೋರು, ಕನ್ನಡನ ಬೆಳೆಸೋರು. ಅವ್ರು ಹೇಳಿದ್ರು ನಮ್ದು ಕನ್ನಡವೇ ಉಸಿರು ಅಂತ ಹೇಳಿದ್ರು. ಅವರ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಸಿಡಿ ಓದಿಸಿದ್ವಿ ಕಷ್ಟಪಟ್ಟು, ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಬರೀ ಟೈಮಲ್ಲಿ ಹಿಂದಿ ಅನ್ನೋದು ಕೇವಲ ಅದು ಬರೀಬಹುದು, ಆದ್ರೆ ಮಾರ್ಕ್ಸ್ ಪರಿಗಣನೆ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಇದರಿಂದ ನಮ್ಮ ಮಕ್ಕಳು ಶ್ರಮ ವ್ಯರ್ಥ ಆಯ್ತು ಅಂತ ಹೇಳ್ತಾರೆ. ಶ್ರಮ ವ್ಯರ್ಥ ಆಯ್ತು ತಾನೆ, ಫೇಲ್ ಆಗಲ್ಲ ತಾನೆ. ಫೇಲ್ ಆದ್ರೆ ತಾನೆ ಸಮಸ್ಯೆ. ಈಗ ಈ ಪ್ರಶ್ನೆಗೆ ನಮ್ ಯಾರ ಉತ್ತರವೂ ಬೇಕಾಗಿಲ್ಲ. ನಿಮ್ಗೆ ಒಂದ್ 5 ಜನ ಇವು SSLC ಮಕ್ಳು ಕೂಡ್ಸ್ಕೊಂಡ್ಬಿಟ್ಟು ನೀವು ಕೇಳ್ಬಿಟ್ಟಿದ್ರೆ ಕುಣಿದಾಡ್ಬಿಡೋರು. ಸಿಹಿ ಹಂಚ್ತಾ ಇದಾರೆ SSLC ಮಕ್ಕಳು, ಹಿಂಗಾಯ್ತಲ್ಲ ಅಂತ. ಹಳ್ಳಿ ಕಡೆ ಇರುವಂತ ಮಕ್ಕಳು ಸಿಹಿ ಹಂಚ್ತಾ ಇದಾರೆ. ಅಪ್ಪ ಹಿಂದಿಯಿಂದ ತಪ್ಪಿಸ್ಕೊಂಡೆ ನಾನು ಅಂತ. ನಿಮ್ಮೆಲ್ರಿಗೂ ಒಂದ್ ಪ್ರಶ್ನೆ ಕೇಳ್ತೀನಿ ನಾನು. ಈಗ ಮಾತಾಡ್ತಾ ಹೇಳಿದ್ರು ಮೇಡಮ್ ಅವರು, ಇದು ಕನ್ನಡ ಪರ ಹೋರಾಟಗಾರರಿಗೆ ಸಿಕ್ಕ ಜಯ ಅಂತಂದ್ರು. ಇಲ್ಲ, ಯಾವತ್ತು ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬರುತ್ತೋ ಅವತ್ತು ನಿಮ್ಮೆಲ್ರಿಗೂ ಜಯ ಸಿಕ್ಕಂಗೆ. ಇನ್ನೂ ಆಗಿಲ್ಲ. ಈ ಅವಧಿಯಲ್ಲಿ 28ರ ಒಳಗೆ, ಈ ಸರ್ಕಾರ ಇರುವ ಅವಧಿಯಲ್ಲಿ 28ರೊಳಗೆ ದ್ವಿಭಾಷಾ ನೀತಿಯನ್ನ ಕರ್ನಾಟಕದಲ್ಲಿ ಖಂಡಿತ ಜಾರಿಗೆ ತರ್ತೀವಿ. ಕಡೆಗೆ ನಿಮ್ಗೊಂದು ಮಾತು ಹೇಳ್ತೀನಿ. ಯಾವ ಪ್ರಮಾಣದಲ್ಲಿ ಹಿಂದಿ ಬೇಕು? ಭಯ್ಯ ಪಾನಿ ದೇದು, ಭಯ್ಯ ಮೀಠಾ ಪಾನಿ ದೇದು, ಭಯ್ಯ ಸೂಖಾ ದೇದು. ಇಷ್ಟಕ್ಕೆ ಸಾಕ್ತಾನೆ, ಇನ್ನೇನಕ್ ಬೇಕು ಹಿಂದಿ ನಮ್ಗೆ? ಅವ್ರಿಗೆ ಕನ್ನಡ ಕಲ್ಸಿ, ನೀವು ಕನ್ನಡ ಕಲ್ಸೋ ಪ್ರಯತ್ನ ಮಾಡಿ. ಯಾರಿಗೆ ಇಲ್ಲಿರ್ತಕ್ಕಂತ ಹಿಂದಿ ಅವರಿಗೆ ಸರ್, ಇವಾಗ ನಾನು ನಿಮ್ಮ ಮೂಲಕ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಕನ್ನಡ ರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಮತ್ತೆ ಅವ್ರು ಏನು ವಿಧಾನಸಭೆಯಲ್ಲಿ ವ್ಯಂಜನಗಳು, ವ್ಯಾಕರಣಗಳು ಎಲ್ಲ ಹೇಳ್ತಾ ಇದ್ರು, ನಿಜವಾಗ್ಲೂ ಅವರ ಕನ್ನಡ ಅಭಿಪ್ರಾಯ, ಸಂಧಿಗಳು ಎಲ್ಲಾನು ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು. ಖಂಡಿತ ಇವತ್ತು ಕನ್ನಡ ಪ್ರೇಮ ಇವತ್ತು ಸಾಬೀತು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದೆ. ಇವತ್ತು ಬೇರೆ ನಮ್ಮ ಮಹಾರಾಷ್ಟ್ರದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಮತ್ತೆ ಆಂಧ್ರದಲ್ಲಾಗಿರ್ಬೋದು, ಎಲ್ಲ ಅವರ ಭಾಷೆಗಳಿಗೆ ಎಷ್ಟು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ, ಅದೇ ರೀತಿ ನಮ್ಮ ಕನ್ನಡಕ್ಕೂ ಕೂಡ ಇವತ್ತು ಒಳ್ಳೆ ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ನಮಗೆ ಎಲ್ಲ ಕನ್ನಡಿಗರಿಗೆ ಹೆಮ್ಮೆ ಆಗಿದೆ. ಬಿಜೆಪಿಯವರು ಖಂಡಿತ ಅವರ ರಾಷ್ಟ್ರ ನಾಯಕರುಗಳಿಗೆ ಎದುರಿ ಇವತ್ತು ಪಲಾಯನವಾದ ಮಾಡಿದ್ದಾರೆ. ಹಾಗಾಗಿ ಒಬ್ರು ಬಂದು ಅವ್ರು ಉತ್ತರ ಕೊಡ್ಲಿಕ್ಕೆ ಆಗದೆ ಪಾಪ ನಮ್ಮ ಒಬ್ರು ಹೆಣ್ಮಗಳು ಬಂದು ಕನ್ನಡ ಅಭಿಮಾನ ಅಂತ ಮಾತ್ರ ತೋರಿಸಿದ್ದಾರೆ. ನಿಮ್ಮ ಕನ್ನಡ ಅಭಿಮಾನನ ನಿಮ್ಮ ರಾಜ್ಯ ನಾಯಕರಿದಾರ ಅದನ್ನ ತೋರ್ಸೋದಕ್ಕೆ ಹೇಳಿ. ಇವಾಗ ಹೆಂಗೆ ವಿರೋಧ ಮಾಡ್ತಿದ್ದೀರಾ ನೀವು ಅಂತ ಹೇಳಿದ್ರೆ, ಈಗ ಹೊಡೆದಂಗ ಮಗುನು ಚೂಟ್ಬೇಕು, ಈ ಕಡೆ ತೊಟ್ಲನ್ನು ತುಗ್ಬೇಕು, ಆ ರೀತಿ ಮಾತಾಡ್ತಾ ಇದ್ದೀರಾ. ಅದನ್ನ ಬಿಟ್ಟು ಒಂದೇ ನಿಲುವನ್ನ ತೋರಿಸಿ. ನಿಮ್ಗೆ ನಿಜವಾಗ್ಲೂ ನಿಮ್ಗೆ ದಮ್ಮು ತಾಕತ್ತು ಇದ್ರೆ, ನಿಜವಾಗ್ಲೂ ನಿಮ್ಗೆ ನಮ್ಮ ಬೊಮ್ಮಾಯಿ ಅವ್ರು ಹೇಳಿದ್ರಲ್ವಾ, ನಿಮ್ಗೆ ದಮ್ಮು ತಾಕತ್ತು ಇದ್ರೆ ಇವತ್ತು ತೋರಿಸಿ ನಿಮ್ಗೆ ನಿಮ್ಮ ಕನ್ನಡ ಪ್ರೇಮನ. ಕನ್ನಡಿಗರದ್ದು ಕೆಲವೊಂದು ವಿಷಯದಲ್ಲಿ ನಮ್ಮ ವೀಕ್ನೆಸ್ ಕೂಡ ಹೌದು. ಯಾಕಂದ್ರೆ ನಾವು ಪಕ್ಕದ ತಮಿಳುನಾಡಲ್ಲಿ ನೋಡ್ತೀವಿ, ಅವರಲ್ಲಿರ್ತಕ್ಕಂಥ ಭಾಷಾ ಅಸ್ಮಿತೆ ಇದೆಯಲ್ಲ, ಆ ಅಸ್ಮಿತೆ ನಮ್ಮನ್ನು ನಾವು ನಾಚಿಸುವಂತೆ ಮಾಡಿರ್ತಕ್ಕಂಥದ್ದು. ನಾವು ಆಟೋದವ್ರಿಗೆ, ಕ್ಯಾಬ್ನವ್ರಿಗೆ, ಜೊಮ್ಯಾಟೋದವ್ರಿಗೆ, ಸ್ವಿಗ್ಗಿಯವ್ರಿಗೆ, ಪಾನಿಪುರಿಯವರಿಗೆ ಕನ್ನಡದಲ್ಲೇ ಕೇಳಬೇಕು, ಕನ್ನಡದಲ್ಲೇ ನಾವು ವ್ಯವಹರಿಸಿದ್ರೆ ಅವರು ಕೂಡ ಅನಿವಾರ್ಯವಾಗಿ ಕನ್ನಡವನ್ನ ಕಲಿತಾ ಇದ್ರು. ನಾವು
ಅವರು ಹಿಂದಿಯಲ್ಲಿ ಮಾತಾಡೋದ್ರಿಂದ ನಮಗೆ ಬರ್ದೇ ಇದ್ರು ಕೂಡ ಹಿಂದಿಯಲ್ಲಿ ಮಾತನಾಡೋ ಪ್ರಯತ್ನ ಮಾಡೋ ಮುಖಾಂತರ ಬಹುಶಃ ನಮ್ಮ ಭಾಷಾಭಿಮಾನವು ಕೂಡ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದ್ಯಾ? ಸರ್, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಣಾಳಿಕೆ ಕೊಟ್ಟಾಗ್ಲೂ ಸಹ ಹೇಳಿದ್ರು, ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರ್ತೀವಂತ. ಆ ನಿಟ್ಟಿನಲ್ಲಿ ಇವತ್ತು ಏನ್ ತಂದಿದ್ದಾರೆ, ಇದಕ್ಕೆ ನಮ್ಮ ಬಿಜೆಪಿ ಅವರು ಸಾಕಷ್ಟು ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಆಚೆ ತರ ಒಂದು ಧೈರ್ಯ ಇಲ್ಲ. ಯಾಕಂದ್ರೆ ಅವರು ನಮ್ಮ ಗಾಳಿ, ನಮ್ಮ ನೀರು, ಕಾವೇರಿ ನೀರು ಕುಡಿದು ಕನ್ನಡದ ಒಂದು ಗಾಳಿಯನ್ನ ಉಸಿರಾಡ್ತಿರೋರು. ಇವತ್ತಿನ ದಿವಸ ನಾವು ಕನ್ನಡಿಗರಲ್ಲ ಅಂತ ಹೇಳ್ಕೊಳಕ್ ಆಗ್ತಿಲ್ಲ. ಆದ್ರೆ ಆ ಹಿಂದಿ ವಾಲಾಗಳು ಹಿಂದಿನ ಏರಿಕೆ ಮಾಡ್ಬೇಕು ಅಂತ RSS ನ ಒಂದು ಏನು ಹಿಂದಿ ಪ್ರಚಾರಕ ಸಮಿತಿ ಅಂತ ಏನಿರುತ್ತೆ ಅದರ ಮುಖೇನ ಒಂದು ಹಿಂದಿಯನ್ನ ಏರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಳನ್ನ ಮಾಡಿದ್ರು ಬಿಜೆಪಿ ಅವರು. ಆದ್ರೆ ನಮ್ಮ ಕನ್ನಡಿಗರು ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಿದಾಗ ಇವತ್ತಿನ ದಿವಸ ನೀವು ಇಲ್ಲೇ ನೋಡ್ತಿದ್ದೀರಾ, ಅವರ ಒಂದು ಮೂಲ ಎಲ್ಲಿದೆ ಅನ್ನೋದು ನೀವು ಇಲ್ಲೇ ನೋಡಬಹುದು. ಅಂದ್ರೆ ಅವರ ಮೂಲ ದೆಹಲಿಯಲ್ಲಿದೆ ಅಥವಾ ಹಿಂದಿ ಪರವಾಗಿದೆ ಅನ್ನೋದು. ಸೊ ಬಿಜೆಪಿ ಅವರು ಹಿಂದಿ ವಾಲಾಗಳಿಗೆ ಒಂದು ತಲೆ ಬಾಗಿದ್ದಾರೆ ಅಂತಾನೆ ನಾವು ಹೇಳ್ಬೋದು. ಸೊ ಕರ್ನಾಟಕದಲ್ಲಿ ಅವರ ಆಟ ನಡೆಯಲ್ಲ. ಕನ್ನಡ ಪರವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಗಳು ಮತ್ತೆ ಕನ್ನಡದ ಪರವಾದ ಯಾವುದೇ ಸಂಘಟನೆ ಹೋರಾಟ ಮಾಡಿದ್ರು ನನ್ನ ಹೃದಯಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಅವರು ನೆಲ, ಜಲ, ಭಾಷೆ ಅಂತ ಬಂದಾಗ ಇವತ್ತು ರೋಡಿಗಿಳಿದು ಏನು ಕನ್ನಡ ಪರವಾಗಿ ಅವರು ಹೋರಾಟಗಳನ್ನ ಮಾಡ್ತಾರೆ, ನಿಜವಾಗ್ಲೂ ಅದು ಅಭಿನಂದನೀಯ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿ 1,40,000 ಮಕ್ಕಳು ಲಾಸ್ಟ್ ಇಯರ್ ಫೇಲ್ ಆಗಿರ್ತಾರೆ ಹಿಂದಿಯಲ್ಲಿ. ಅಷ್ಟು ಮಕ್ಕಳ ಭವಿಷ್ಯ ಏನಾಯ್ತು ಅಂತ ನಾವಿಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಮಗೆ ಹಿಂದಿ ಬರುತ್ತೆ ಮೇಡಮ್? ಬರುತ್ತೆ, ಸ್ವಲ್ಪ ಬರುತ್ತೆ. ನೀವೇ ಕಲ್ತಿದ್ದೋ ಅಥವಾ ಸೆಲ್ಫ್ ಲರ್ನಿಂಗ್ ಅದು. ಫಸ್ಟ್ ಆಫ್ ಆಲ್ ನಾನು ಸಿದ್ದರಾಮಯ್ಯ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ಬೇಕು. ಮಧು ಬಂಗಾರಪ್ಪ ಅವರು ಇಂತ ಒಂದು ಈ ಗ್ರೇಡಿಂಗ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ ಎಷ್ಟೋ ಮಕ್ಕಳಿಗೆ ಇದು ಹೆಲ್ಪ್ಫುಲ್ ಅಲ್ವಾ. ಬೇರೆ ಬೇರೆ ಇಂಪಾರ್ಟೆಂಟ್ ಗ್ರೇಡಿಂಗ್ ಸಿಸ್ಟಮ್ಸ್ ನಮ್ಗೆ ಇವಾಗ ಮಾಡಿರೋದು ಹಿಂದಿಗೆ ಇಟ್ ಇಸ್ ವೆರಿ ಕ್ರೂಷಿಯಲ್ ಫಾರ್ ಚಿಲ್ಡ್ರನ್ ಅಲ್ವಾ. ಸೋಷಿಯಲ್ ಇದೆ, ಮ್ಯಾಥ್ ಇದೆ, ಮಾರಲ್ ಸೈನ್ಸ್ ಇದೆ, ಅದನ್ನ ಸ್ಕಿಲ್ ಡೆವಲಪ್ಮೆಂಟ್ ಇದಕ್ಕೂ ಇಷ್ಟು ಬರ್ಡನ್ ಇಟ್ಕೊಂಡಿದ್ದಾರೆ ಮಕ್ಕಳು. ಅದ್ರಲ್ಲಿ ಹಿಂದಿನೂ ಒಂದು ಬರ್ಡನ್ ಆಗ್ಬಿಟ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ನೀವು ಬ್ಯಾಂಕ್ಗೆ ಹೋಗಿ ಎಲ್ಲಿ ಹೋದ್ರು ಹಿಂದಿಯಲ್ಲಿ ಮಾತಾಡ್ತಾ ಇರ್ತಾರೆ. ರೂರಲ್ ಸ್ಟೇಟ್ಸ್ ಎಲ್ಲ, ನಮ್ಮ ಸ್ಟೇಟಲ್ಲಿ ರೂರಲ್ ಪ್ಲೇಸಸ್ ಅಲ್ಲಿ ಎಲ್ಲಾದ್ರೂ ಬೇರೆಯವರೆಲ್ಲ ಹೇಗೆ ಹಿಂದಿ ಮಾತಾಡ್ತಾರೆ. ನಾವು ಕಲ್ತ್ಕೋಬೇಕಾ ಹಿಂದಿನ? ಬ್ಯಾಂಕಿಂಗ್ ಅಲ್ಲಿ ನಾವು ಹಿಂದಿ ಕಲ್ತ್ಕೊಂಡು ಮಾತಾಡ್ಬೇಕಾ? ನಮ್ ಲೋಕಲ್ ಲೈಟ್ಸ್ ನಮ್ಗೆ ಸೆಂಟಿಮೆಂಟ್ ಹರ್ಟ್ ಆಗಲ್ವಾ? ಹರ್ಟ್ ಆಗುತ್ತೆ. ವಾಟ್ ಎವರ್ ಇವಾಗ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ದಾರೆ ಅದ್ ವಿ ಆಲ್ ಕಂಗ್ರಾಚುಲೇಟ್ ದಿಸ್ ಡಿಸಿಷನ್. ಸ್ಕೂಲ್ಸ್ ಅಲ್ಲಿ ಇಟ್ ಇಲ್ಲ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಹೋಗಿ ಡೈರೆಕ್ಟ್ ಆಗಿ ಕೇಳಿ. 10th ಸ್ಟ್ಯಾಂಡರ್ಡ್ ಅಲ್ಲಿ 8th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇಂದ 3 ಲ್ಯಾಂಗ್ವೇಜಸ್ ಹೇಳಿರೋದು. Up to 5th it is mother tongue language important, compulsory, and English is compulsory. Hindi is a choice. It is an optional subject. Ashte. It is not mandatory. Hindi is not mandatory. Ashte. ಎಸ್ ಸರ್. ಸರ್, ಈಗ ಒಂದೇ ಭಾಷೆಯಲ್ಲಿ ಏನು ಕನ್ನಡಕ್ಕೇನು ಅಡಚಣೆ ಇಲ್ಲ. ಹಿಂದಿ ತೃತೀಯ ಭಾಷೆ ಇದನ್ನ ತೆಗ್ದಿದ್ದಾರೆ. ಇದನ್ನ ದಯವಿಟ್ಟು ಬಿಜೆಪಿ ಮಣಿ ಬಂದಿದ್ದಾರೆ, ಅವ್ರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾವ್ದು ಕನ್ನಡಕ್ಕೆ ತೊಂದರೆ ಇಲ್ಲ, ಇದಕ್ಕೆ ಮುಂದೇನೂ ತೊಂದರೆ ಆಗೋದಿಲ್ಲ. ಹಿಂದಿ ತೆಗೆದಿಂದ ಯಾರಿಗೆ ಪ್ಲಸ್ ಆಗಿದೆ ಅನ್ನೋದು ಅವ್ರವ್ರ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಬ್ಯಾಂಕಲ್ಲಿ ಕೆಲಸ ಸಿಗಲ್ಲ, ರೈಲ್ವೆ ಕೆಲಸ ಸಿಗದೆ ಏನ್ ಹೇಳ್ತಾ ಇರೋದು, ನಿರುದ್ಯೋಗಿಗಳಾಗ್ತಾ ಇದ್ವು. ಬರೀ ಉತ್ತರ ಭಾರತದವ್ರು ಉದ್ಯೋಗ ತಗೊಳ್ತಾ ಇದ್ರು. ನಮ್ಮ ಉದ್ಯೋಗಗಳನ್ನೆಲ್ಲ ಕಸಿಕೊಳ್ತಾ ಇದ್ದಿದ್ದು ಉತ್ತರ ಭಾರತದವ್ರಿಗೆ ಇವತ್ತು ಇದು ಮರಣ ಶಾಸನವಾಗಿದೆ. ಅದಕ್ಕೆ ಬಿಜೆಪಿಗರು ಒಬ್ರು ಬಂದಿಲ್ಲ. ನೀವು ಬೇಕಾದ್ರೆ ನೋಡಿ, ಅವ್ರಿಗೆ ನಿಲುವು ನೋಡಿ, ದ್ವಂದ್ವ ನಿಲುವು. ಯಾವತ್ತಾದ್ರೂ ಹೇಳಿದ್ನ ಮಾಡಿ ತೋರಿಸಿರೋಂಥದ್ದು ಯಾವುದು ಬಿಜೆಪಿಲಿ ಉದಾಹರಣೆ ಇಲ್ಲ. ಇದಕ್ಕೆ ಇವತ್ತು ಒಂದು ಸಾಕ್ಷಿ ಇದು. ಎರಡನೇ ವಿಚಾರ ಸರ್, ಅವರು ಹಿಂದಿ ಏರಿಕೆ ವಿರೋಧನ ಪರನ ಅಂತ ಬಿಜೆಪಿ ಅವ್ರನ್ನ ಕೇಳಿ ಅವ್ರ ಹತ್ರ ಸ್ಪಷ್ಟತೆ ಇಲ್ಲ. ಅವ್ರು ಪರವಾಗಿದ್ದಾರೆ ರೀ, ಅವರೇ ಹೇಳಿದಾರಲ್ಲ. ಅದು ಕರ್ನಾಟಕದ ಅಸ್ಮಿತೆಗೆ ತೊಂದರೆ ಆಗುತ್ತೆ, ಕನ್ನಡ ಭಾಷೆಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಕನಿಷ್ಠ ಜ್ಞಾನನೂ ಬಿಜೆಪಿ ನಾಯಕರಿಗಿಲ್ಲ. ಈ ಸುರೇಶ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, CT ರವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಶೋಭಾಕ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಹಿಂದಿ ಬರಲ್ಲ. ಫಸ್ಟ್ ಆಫ್ ಆಲ್ 3 ಜನಕ್ಕೂ ಹಿಂದಿ ಬರಲ್ಲ. ಅದ್ರಲ್ಲಿ ಸುರೇಶ್ ಕುಮಾರ್ ಅವ್ರಿಗೆ ಅಲ್ಪ ಸ್ವಲ್ಪ ಬರುತ್ತೆ, ನಾನು ಒಪ್ತೀನಿ. ಆದ್ರೆ ಈ CT ರವರಿಗಂತೂ ಶುದ್ಧ ಬರೋದೇ ಇಲ್ಲ. ಈ ಮಹಿಳಾಮಣಿ ಶೋಭಾ ಕರಂದ್ಲಾಜೆಗಂತೂ ಬರೋದೇ ಇಲ್ಲ. ಅವರು ಮಿನಿಸ್ಟರ್ ಆಗಿದ್ದಾರೆ, ಉತ್ತರ ಭಾರತದ ಎಲ್ಲಾ ರಾಜ್ಯಗಳಿಗೂ ಸುತ್ತುತ್ತಾರೆ. ದಕ್ಷಿಣ ಭಾರತದಲ್ಲಿ ಅವರು ಟೂರ್ ಪ್ಲಾನ್ ಇಲ್ಲ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಹಿಂದಿ ಕಲಿಯೋದ್ರಲ್ಲಿ ಏನ್ ತಪ್ಪಿದೆ
ಸರ್ ಹಿಂದಿ ಕಲಿ, ಇಲ್ಲಿ ಜನ ಮನ ಭೂಮಿ ಎಲ್ಲ ಇಲ್ಲಿ ಕೊಟ್ಟಿರೋದು, ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಈ ಹಿಂದಿ ಕಲಿಬೇಕಾಗಿದ್ರೆ ಹೋಗಿ ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶಕ್ಕೆ ಹೋಗಿ ಕಲ್ಕೊಂಡ್ ಬರ್ಲಿ, ಅವಾಗ ನಾವು ಸ್ವಾಗತ ಮಾಡ್ತೀವಿ. ಇಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲ ಭೂಮಿ, ಇಲ್ಲಿ ಜಲ ಎಲ್ಲ ಕೊಟ್ಟು ನಾವು ಇಲ್ಲಿ ಎಲ್ಲ ಸೌಲಭ್ಯ ಕೊಟ್ಟು MLA ಓಟ್ ಹಾಕ್ಸಿ, ಜನ ಹಾರಾಕ್ಸಿ, ವಿಧಾನಸೌಧ ಕಲ್ಸೋದು ನಾವು. ಇಲ್ಲಿ ನಾವು ಹೋಗಿ ಹಿಂದಿ ಕಲಿಯೋಕ್ಕಾಗುತ್ತಾ? ಇಲ್ಲಿ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗಿದೆ ಸರ್. ಮತ್ತೆ ಇಲ್ಲಿ ಜಾಬ್ ಆಪರ್ಚುನಿಟಿ ಕೂಡ ಏನಾಗ್ತಾ ಇದೆ ಅಂದ್ರೆ, ಎಲ್ಲ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಇರೋರು ಬಂದು ಎಲ್ಲ IT-BT ಕಂಪನಿಯಲ್ಲಿ ಎಲ್ಲ ಇರೋರು ಇವಾಗ ಚಿಕ್ಕಪೇಟೆ SP ರೋಡ್ ಎಲ್ಲ ಹಿಂದಿ ನೋಡಿ ಅವ್ರಿಗೆ ಕೆಲಸ ಕೊಟ್ಟಿಲ್ಲ. ಅವರ ಇಂಗ್ಲಿಷ್ ಕಲಿಕೆ, ಇಂಗ್ಲಿಷ್ ಮಾಧ್ಯಮದ ಕಾರಣಕ್ಕಾಗಿ ಅವ್ರು ಇವತ್ತು ಕೆಲಸ ಮಾಡ್ತಿರುವಂತ. ಅಲ್ಲಿ ಹೋಗಿ ನೀವು ಏನ್ ಕೇಳಿದ್ರೆ ಅವ್ರು ಉತ್ತರ ಕೊಡೋದೇ ಹಿಂದಿಯಲ್ಲೇ ಕೊಡ್ತಾರೆ. ಕನ್ನಡದಲ್ಲಿ ಅವ್ರು ಕಲಿಯೋಕ್ಕೂ ಬರಲ್ಲ, ಒಂಚೂರು ಕಲಿಯಲ್ಲ, ಎಲ್ಲ ನಮಗೆ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇದು ಆಗ್ಲೇಬಾರ್ದಾಗಿತ್ತು, ಇದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ಯಾವತ್ತೂ ಕನ್ನಡ ಪರವಾಗಿ ನಿಂತಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಾಗತ ಮಾಡ್ತೀನಿ. ಇಂಗ್ಲಿಷ್ ಇಸ್ ಫಾರ್ ಗ್ಲೋಬಲ್ ಕಮ್ಯುನಿಕೇಶನ್, ಅದು ಬೇಕು. ಇಂಗ್ಲಿಷ್ ಮೀಡಿಯಂ ಬೇಕು. ಕನ್ನಡ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್. ನಾವ್ ಹೇಗೆ ಇಗ್ನೋರ್ ಮಾಡ್ಬಿಟ್ಟು ಹಿಂದಿನ ಇಂಟ್ರೊಡ್ಯೂಸ್ ಮಾಡೋಕ್ಕಾಗತ್ತೆ ಸ್ಕೂಲ್ಸ್ ಅಲ್ಲಿ? ಹೌ ಕ್ಯಾನ್ ವಿ ಡೂ ದಟ್? ತಮಿಳ್ನಾಡು ನೋಡಿ, ಕೇರಳ ನೋಡಿ, ಎಲ್ಲ ಬೋರ್ಡ್ ಪ್ರತಿ ಒಂದು ರೈಟಿಂಗು ಅವ್ರವ್ರ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ನಮಗೆ ನಮ್ಮ ಲೋಕಲ್ ಲೈಟ್ ಸೆಂಟಿಮೆಂಟ್ ಹರ್ಟ್ ಮಾಡ್ತೀರಾ ನೀವು? ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಎಲ್ಲ ಹಿಂದಿನಲ್ಲಿ ಹಾಕಿದ್ರೆ ಡಸ್ ಇಟ್ ನಾಟ್ ಅಫೆಕ್ಟ್ ಅವರ್ ಲೋಕಲ್ ಲ್ಯಾಂಗ್ವೇಜ್, ಲೋಕಲ್ ಪೀಪಲ್? ಆಗತ್ತಲ್ವಾ? ನಿಮ್ ಸರ್ಕಾರ ಕೇಳಿ, ಅಲ್ಲ ಹಿಂದಿ ಏನು ನ್ಯಾಷನಲ್ ಲ್ಯಾಂಗ್ವೇಜಾ ಹೇಳಿ? ಸರ್ಕಾರ ಕೇಳಿ, ಎಲ್ಲ ಕಡೆ ಹಿಂದಿ ಕನ್ನಡ ಬೋರ್ಡ್ ಹಾಕ್ಸಿ. ಹಿಂದಿಗೆ ನಾವು ಯಾವತ್ತು ವಿರೋಧಿಗಳು, ಕಾಂಗ್ರೆಸ್ ಪಕ್ಷ ಯಾವತ್ತು ವಿರೋಧಿಗಳು. 60% ಕನ್ನಡದಲ್ಲೇ ಬೋರ್ಡ್ ಇದೆ. ತಾವು ಈಗ ಕನ್ನಡ ರಕ್ಷಣೆ, ಒಂದ್ ನಿಮಿಷ ಅರುಣ್ ಅವರೇ, ನಾನು ನಿಮ್ಮ ಹತ್ರ ಮತ್ತೆ ಬಂದೆ. ಕರ್ನಾಟಕದಲ್ಲಿ ಹಿಂದಿ ಸಿನಿಮಾಗಳು 106 ಕೋಟಿ ಗಳಿಕೆಯನ್ನ ಗಳಿಸ್ತವೆ. ಕನ್ನಡ ಸಿನಿಮಾಗಳು ವರ್ಷಕ್ಕೆ 1-2 ಮಾತ್ರ ಸಕ್ಸಸ್ ಆಗ್ತವೆ. ಬಹುಶಃ ಕನ್ನಡಿಗರು ಕನ್ನಡ ಸಿನಿಮಾನೇ ನೋಡ್ತಾ ಇಲ್ಲ, ಹಿಂದಿ ಸಿನಿಮಾ ನೋಡ್ಕೊಂಡು ಅರ್ಥ ಮಾಡ್ಕೋತಿದಾರ? ಅಲ್ಲ, ಏನಂದ್ರೆ ಭಾರತ ಸರ್ಕಾರದವರ ನಿಂತ್ಕೊಂಡು ಮುಂದೆ ನೀವು ಹಿಂದಿ ಕಲಿಬೇಕು, ಹಿಂದಿ ಕಲಿಬೇಕು ಅಂತ ಕಲಿಸಿ, ಹಿಂದಿಗೆ 106 ಕೋಟಿ ದುಡ್ಡು ಕೊಟ್ಟು ಕನ್ನಡಕ್ಕೆ ಜುಜುಬಿ ಕಾಸು ಕೊಟ್ಬಿಟ್ಟು ನೀವು ಹಿಂದಿಗೆ ಎಲ್ಲಾ ಕಡೆ ಮಾತಾಡ್ತಾರೆ ಅಂದ್ರೆ ಮಾತಾಡ್ತಾರೆ. ಕನ್ನಡಕ್ಕೂ 106 ಕೋಟಿ ಕೊಟ್ಟು ಕನ್ನಡನು ಎಲ್ಲಾ ಸ್ಕೂಲಲ್ಲೂ ಉತ್ತರ ಪ್ರದೇಶದಲ್ಲಿ ಕಲ್ಸಿದ್ರೆ ಕನ್ನಡ ಸಿನಿಮಾನು ಎಲ್ಲಾ ಕಡೆ ಓಡ್ತಾ ಇತ್ತು. ಇವಾಗ ನೋಡಿ, ಇವಾಗ ಏನಾಗ್ತಾ ಇದೆ, ಈಗ ರೈಲ್ವೆ ಎಕ್ಸಾಮ್ ತೊಗೊಳ್ಳಿ. ರೈಲ್ವೆ ಎಕ್ಸಾಮ್ ತಗೊಂಡಾಗ ಕನ್ನಡದಲ್ಲಿ ಎಕ್ಸಾಮ್ ನಡೆಸಲ್ಲ. BJP ಅವ್ರು ಯಾರಾದ್ರೂ ಆಚೆ ಬಂದ್ರ? ಮನೆಯಿಂದ ಆಚೆ ಬರಲಿಲ್ಲ BJP ಅವರು. ಇವಾಗ ಹಿಂದಿಗೆ ಕಡ್ಡಾಯ ತೆಗೆದ ತಕ್ಷಣ, ಕಡ್ಡಾಯ ತೆಗ್ದಿರೋದು ಅಷ್ಟೇನೆ, ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ಕಡ್ಡಾಯ ತೆಗೆದ ತಕ್ಷಣ ಎಲ್ಲ ಮನೆಯಿಂದ ಆಚೆ ಬಂದು ದೇಶದ್ರೋಹಿಗಳು ಅಂತ ಹೇಳ್ತಾ ಇದಾರೆ. ಯಾಕೆ? ಹಿಂದಿ ಕಲಿಲಿಲ್ಲ ಅಂದ್ರೆ ದೇಶದ್ರೋಹಿಗಳಾಗ್ತೀವಾ? ಒಬ್ರು MLA, ಒಬ್ರು BJP MLA ಮಾತಾಡ್ತಾರೆ, ಹಿಂದಿ ಕೈ ಬಿಟ್ಟಿರೋದು ದೇಶದ್ರೋಹ ಅಂತ ಹೇಳಿ ಸರ್, ಪರವಾಗಿಲ್ಲ. ಯಾರ ಪುಣ್ಯಾತ್ಮ ನಾರಾಯಣ ಅವ್ರು ಹೇಳಿದ್ದಾರೆ. ಆಯ್ತಾ? ಅವ್ರು ಮಹಾನ್ ದೇಶ ಪ್ರೇಮಿ ಅಂತ. ಅವರು ದೇಶ ಪ್ರೇಮಿ, ಅವರೇ ಹೇಳಿದಾರೆ. ಹಂಗ ನೀವೆಲ್ಲ ಕನ್ನಡಿಗರು, ಕನ್ನಡ ರಕ್ಷಣಾ ವೇದಿಕೆ, ಕಾಂಗ್ರೆಸ್ನವರು, ಪಾಪ ಆಮ್ ಆದ್ಮಿ ಪಾರ್ಟಿರೆಲ್ಲ ದೇಶದ್ರೋಹಿಗಳಂತ. ನಾನು ಒಂದ್ಸಲ ಭೇಟಿ ಮಾಡಿದಾಗ ಅವರೇ ಹೇಳ್ತಾರೆ, ರೈಲ್ವೆ ಟಿಕೆಟ್ ತೋರಿಸಿದಾಗ ನಾನು ಕನ್ನಡದಲ್ಲಿ ಇಲ್ವಲ್ಲ ಸರ್ ರೈಲ್ವೆ ಟಿಕೆಟ್ ಅಂದಾಗ, ಯಾಕ್ರಿ ಹಿಂದಿ ಇದೆ ಇಲ್ಲಿ, ಕನ್ನಡ ಇರ್ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅದೇ ಅಶ್ವಥ್ ನಾರಾಯಣ ಅವ್ರು ಇವತ್ತು ಹಿಂದಿ ಕಡ್ಡಾಯ ತೆಗೆದಿದ್ದನ್ನ ದೇಶದ್ರೋಹ ಅಂತ ಹೇಳ್ತಾರೆ. ಅವ್ರ ಹೈಕಮಾಂಡ್ ನಾಯಕರನ್ನ ಇದರಿಂದ ಮೆಚ್ಚಿಸ್ತೀವಿ ಹೈಕಮಾಂಡ್ ಅಷ್ಟೇ, ಅವ್ರ ಹೈಕಮಾಂಡ್. ಈಗ ರೈಲ್ವೆ ಎಕ್ಸಾಮ್ ಬಿಟ್ಟಿದ್ ಯಾರು? ಈಗ ಎಲ್ಲದಕ್ಕೂ ಮೋದಿ ಅವ್ರು ಬಿಟ್ರು, ಮೋದಿ ಅವ್ರು ಕೊಟ್ರು ಅಂತ ಹೇಳ್ತಾರಲ್ಲ, ಅವರೇ ಹೇಳಿದ್ರು ಏನಂತ, ಮೋದಿ ಅವರು ಹಿಂದಿ ಎಕ್ಸಾಮ್, ಕನ್ನಡ ಎಕ್ಸಾಮ್ ನ ಕೊಟ್ರು ಅಂತ ಎಲ್ಲ ಕಡೆ ಥ್ಯಾಂಕ್ ಯು ಮೋದಿ ಅಂತ ಹೇಳ್ಕೊಂಡ್ರು. ಹಿಂದಿ ತೆಗೆದ್ರಲ್ವಾ, ಅದನ್ನು ಮೋದಿ ಅವರು ತೆಗ್ದಿರ್ಬೇಕಲ್ವಾ? ಇವ್ರಿಗೆ ಯಾರಿಗೂ ಆಚೆ ಬಂದ್ ಮಾತಾಡೋದಕ್ ಭಯ. ಕನ್ನಡ ಕಡ್ಡಾಯ ತೆಗೆದ ತಕ್ಷಣ ಅಲ್ಲ, ಹಿಂದಿ ಕಡ್ಡಾಯ ತೆಗೆದ ತಕ್ಷಣ ಓಡ್ ಬಂದ್ರಲ್ಲ, ಯಾಕೆ ಕನ್ನಡ ತೆಗೆದಾಕ್ ಬರಲ್ಲ? ಏನಾಗಿದೆ ಅವ್ರಿಗೆಲ್ಲ? ಸ್ವಾಭಿಮಾನ ಇಲ್ವಾ ಅವ್ರಿಗೆ? ಕನ್ನಡಿಗರು ಧಾರಾಳರು, ಹಾಗಾಗಿ ಎಲ್ಲಾ ಭಾಷೆಗಳನ್ನು ಅಪ್ಕೊಳ್ತೀವಿ, ಎಲ್ಲಾ ಭಾಷೆಗಳನ್ನು ಒಪ್ಕೊಳ್ತೀವಿ. ಆಯ್ತಾ? ಜೊತೆಗೆ ಆ ಭಾಷೆಗಳು ಯಾರ್ಯಾರು ಮಾತಾಡ ನಮಗ್ ಬರ್ಲಿಲ್ಲ ಅಂದ್ರೆ ನಾವು ಮಾತಾಡೋ ಪ್ರಯತ್ನವನ್ನ ಮಾಡ್ತೀವಿ. ಮಾತಾಡೋದು ಕಲಿಯೋದು ತಪ್ಪಲ್ಲ, ಆದ್ರೆ ನಾವು ಬೇರೆಯವರಿಗೆ ಕಲಿಸ್ತಿಲ್ಲ ಅನ್ನೋದೇ ದುರಂತ ಅಲ್ವಾ? ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಪೇಟೆ ಕ್ಷೇತ್ರ ಅಧ್ಯಕ್ಷರು. ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಪೇಟೆ ಕ್ಷೇತ್ರ ಅಧ್ಯಕ್ಷರು ನಾವು. ಸಿದ್ದರಾಮಯ್ಯ ಅವರು ಚಿಕ್ಕಪೇಟೆಲೆಲ್ಲ ಬರೀ ಹಿಂದಿ ಮಾತಾಡೋರು ಇದಾರಲ್ರಿ. ಮತ್ತೆ ಮುಂಚೆ ಇದ್ದಿದ್ದೆ ನಮ್ಮ ಕನ್ನಡಿಗರೇ 100% ಇದ್ದು. ಇವಾಗೆಲ್ಲ ಮನೆಗಳು ಮಾರ್ಕೊಂಡು ಸ್ವಲ್ಪ ಎಲ್ಲ ದೂರ ಹೋಗ್ಬಿಟ್ರು. ಇವಾಗ ಬಂದು ಯಾರ್ಯಾರೋ ಸೇರ್ಕೊಂಡ್ಬಿಟ್ರು ಅಲ್ಲಿ. ಇದೇ ಮೆಟ್ರೋ ಕನ್ನಡ ಎನ್ನಡ ಎಕ್ಕಡ ಆ ಥರ ಆಗೋಗ್ಬಿಟ್ಟಿದೆ. ಈ ಮೆಟ್ರೋ ಹಿಂದಿಗೆಲ್ಲ ಇದು 3 ಭಾಷೆ ಇತ್ತು, ಹಿಂದಿ ಫಸ್ಟ್ ಹಾಕಿದ್ರು. ಆ ಗಲಾಟೆಯಲ್ಲಿ ಇವತ್ತು ನಮ್ ಕೇಸ್ ನಡೀತಾನೆ ಇದೆ. ನಾನು ಅದು ಹಿಂದಿ ಎತ್ತಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಇದ್ರು, ಅವಾಗ್ಲೂ ಮುಖ್ಯಮಂತ್ರಿಯಾಗಿ ಹಿಂದಿ ಎತ್ತಿ ಅವತ್ತು
ತೆಗ್ಸಿದ್ರು ಅಂದ್ರೆ ತೆಗೆದು ಮೆಟ್ರೋಲ್ ಹಿಂದಿಲ್ಲ ತೆಗ್ಸಿದೀವಿ, ಧೈರ್ಯವಾಗಿ ತೆಗ್ಸಿದೀವಿ, ಎಲ್ಲಾ ಕೇಸ್ ಹಾಕೊಂಡು ಇವತ್ತವರೆಗೂ ನಿಂತಿದ್ದೀವಿ. ಕೇಸನ್ನು ತೆಗಿಸ್ಬೇಕಷ್ಟೇ. ಕೇಸ್ ನಡೀತಾನೆ ಇದೆ ಇವತ್ತು. ನಮ್ಮ ನಾಯಕರು ಸತತವಾಗಿ ಹೋರಾಡಿರೋದೇ ಕನ್ನಡಕ್ಕಾಗಿ. ಅದ್ರಲ್ಲೂ ಈಗ ಯಾರ್ಯಾರೋ ಹೇಳ್ತಾ ಇದ್ರು ಕೆಲವೊಬ್ರೆಲ್ಲನೂ ಬೇರೆ ಕಡೆ ಎಲ್ಲ ಭಾಷೆನೂ ಬೇಕು, ಹಿಂದಿ ಬೇಕು ಅಂತ ಯಾವುದೋ ಕೆಲವರೆಲ್ಲ ರಾಜಕಾರಣಿಗಳೆಲ್ಲ ಹೇಳ್ತಾ ಇದ್ರು. ಯಾಕೆ ಹಿಂದಿ ಬೇಕು ಅಂತ ಕೇಳ್ತಾ ಇರೋದು? ಹಿಂದಿ ನಿಮಗ್ ಬೇಕಾ, ಮಕ್ಕಳಿಗೆ ಬೇಕಾಗಿರೋದು ಹಿಂದಿ, ನಿಮಗಲ್ಲ. ನಿಮ್ಮ ದೊಡ್ಡ ದೊಡ್ಡ ಹೈಕಮಾಂಡ್ಗಳಿಗೆ ಅವ್ರಿಗೆ ಬಗೆಟ್ ಹಿಡಿಯೋ ಕೆಲಸಗಳು ಮಾಡ್ತಾವ್ರಲ್ಲ, ಅದಕ್ಕೆ ಅವ್ರಿಗೆ ಬೇಕು, ಅವ್ರಿಗೆ ಹಿಂದಿ ಅಲ್ವಾ, ಅದಕ್ಕೆ ಹೋರಾಡ್ತಾವ್ರೆ. ಇದು ಕನ್ನಡದ ಒಂದು ಮಾತು ಬಂದಾಗ ಭಾಷೆ, ಜಲ, ಹೆಣ್ಣು, ಹೊನ್ನು ಅಂತೇಳಿ ಎಲ್ಲಾನು ಮಾತಾಡ್ತಾರಲ್ವಾ. ಮಾತಾಡುವಾಗ ಇಲ್ಲಿ ಕನ್ನಡದ ಪರವಾಗಿ ಮಾತಾಡುವಾಗ ಜಾತಿ ಮತ್ತು ಪಕ್ಷಗಳು ಯಾವುದು ಬರಂಗಿಲ್ಲ. ಆದ್ರೆ ಇಲ್ಲಿ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಪಕ್ಷ ಅಂತಂದ್ರೇನು ಈಗೀಗ ಬರ್ತಾ ಇದೆ. ಯಾಕಂದ್ರೆ ನಾವು ಅತಿಯಾಗಿ ಇದೆ ಏನಿಲ್ಲ, ಹೋರಾಟ ಮಾಡ್ತಾರೆ ಸುಮ್ನೆ ಆಗ್ತಾರೆ, ಹೋರಾಟ ಮಾಡ್ತಾರೆ ಸುಮ್ನೆ ಆಗ್ತಾರೆ ಅನ್ನೋದು ಅಷ್ಟೇ ಇತ್ತು. ಹೋರಾಟ ಸಕ್ಸಸ್ ಅನ್ನ ಕಾಣ್ತಾ ಇದೆ, 99% ಆಗಿದೆ. ಇನ್ನು ದ್ವಿಭಾಷಾ ನೀತಿ ಬರೋದು ಒಂದು ಜಾರಿಗೆ ಆಗಿದೆ ಅಲ್ವಾ. ಇನ್ನು ಮುಂದೆ ಎಲೆಕ್ಷನ್ ಇದೆ, ಇನ್ನು ಇದನ್ನ ತಂದ್ಬಿಟ್ರೆ ಕಷ್ಟ ಆಗತ್ತೆ ಅಂತ ಎಲ್ಲರೂ ಬಾಯಿಗೆ ಬಂದಂಗ ಮಾತಾಡ್ತಾ ಇದೆ. ಇಲ್ಲಿ ಯಾವ್ದು ಜಾತಿ ಗೀತಿ ಏನಿಲ್ಲ, ಕನ್ನಡಕ್ಕೆ ಎಲ್ಲ ಒಂದೇ, ಕನ್ನಡ ಒಂದೇ ನೆಲ, ಒಂದೇ ಜಲ, ಒಂದೇ ಭಾಷೆ ಅಂತೇಳಿ ಮೊದ್ಲಿಗೆ ನಮ್ಮ ಸಾಹಿತಿಗಳು, ಹಿರಿಯರು ಎಲ್ಲರೂ ಹೇಳಿದ್ದಾರೆ. ಅವರು ಜ್ಞಾನಪೀಠ ಪ್ರಶಸ್ತಿನ ಹಾಗೆ ತಗೊಂಡಿಲ್ಲ, 8 ಪ್ರಶಸ್ತಿಗಳು ಕರ್ನಾಟಕದಿಂದನೇ ಬಂದಿರೋದು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಈಗಿರುವಂತ ರಾಜಕಾರಣಿಗಳಾಯ್ತು, ಬೇರೆ ಅಧಿಕಾರಿಗಳಾಯ್ತು, ಒಬ್ರಿಗೊಬ್ರಿಗೆ ಒತ್ತಡ ಕೊಟ್ಬಿಟ್ಟು ಇಲ್ಲಿ ಹಿಂದಿ ಹೇರಿಕೆನ ಇನ್ನೂ ಜಾಸ್ತಿ ಕೊಡ್ತಾ ಇದ್ದಾರೆ. ಕನ್ನಡದಿಂದ ಮಾತಾಡ್ರಿ ಅಂತಂದ್ರೆ ಅವ್ರು ಕೇವಲ ಕನ್ನಡದ ಶಾಲೆಯಲ್ಲಿ ಕಲ್ತ ಮಕ್ಕಳು, ಅವರು ಕೇವಲ ಈ ತರ ಎಲ್ಲಾನು ಕನ್ನಡವನ್ನ ಕೇವಲವಾಗಿ ಕಾಣುವಂತವ್ರಾದ್ರೆ ಕರ್ನಾಟಕದಲ್ಲಿ ಇವ್ರು ಯಾಕಿದ್ದಾರೆ? ಹೋಗ್ಲಿ ಎಲ್ಲರೂ ಮಹಾರಾಷ್ಟ್ರ ಆ ಕಡೆ, ಡೆಲ್ಲಿ ಕಡೆ ಹೋಗ್ಲಿ ಅಂತೇಳಿ ನನ್ನ. ಕರ್ನಾಟಕದಲ್ಲಿ ಬರೋದು ವ್ಯವಹರಿಸುವಂತವ್ರಿಗೆ, ಯಾವುದೇ ರಾಜ್ಯದ ಜನರಲ್ಲಿ ಬಂದಾಗ ಕನ್ನಡದಲ್ಲೇ ಬಹುತೇಕ ವ್ಯವಹರಿಸುವ ರೀತಿ ಕಾನೂನನ್ನು ಯಾಕೆ ತರಬಾರ್ದು ಅಂತ ಪ್ರಶ್ನೆ ಉದ್ಭವ ಆಗಿರೋವಂಥದ್ದು. ಖಂಡಿತವಾಗಿಯೂ ಅದಕ್ಕೊಂದು ಕಾನೂನನ್ನ ನಾವು ತರಲೇಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಇದು ಬೆಂಗಳೂರು ಒಂದು ತೋಟಪ್ಪನ ಛತ್ರ ಆಗ್ಬಿಟ್ಟಿದೆ. ಯಾರು ಬೇಕಾದ್ರೂ ವಲಸೆ ಬಂದು ಅವ್ರ ರಾಜ್ಯದ ಭಾಷೆನ ಇಲ್ಲಿ ಮಾತಾಡ್ಕೊಂಡು, ಯಾಕಂದ್ರೆ ನಮ್ಮ ಮನೆಗೆ ಬರೋ ಅತಿಥಿಗಳು ನಮ್ಮನ್ನೇ ಇವತ್ತು ಮನೆಯಿಂದ ಆಚೆ ಹಾಕಿ ಅವ್ರ ಯಜಮಾನರಾಗಿ ಇವತ್ತು ಮನೇಲಿದ್ದಾರೆ. ಕನ್ನಡಿಗರು ವಿಶಾಲ ಹೃದಯದವರು, ನೀರ್ ಕೇಳಿದ್ರೆ ಪಾನಕ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಕನ್ನಡಿಗರಿಗೇನೆ ವಿಷ ಹಾಕುವಂತ ಮಟ್ಟಕ್ಕೆ ಇವತ್ತು ಅನ್ಯ ಭಾಷಿಕರು ಇದ್ದಾರೆ. ಇವತ್ತು ರೈಲ್ವೆ ಇಲಾಖೆಯಲ್ಲೇ ನೋಡ್ಬೋದು, ಕೇಂದ್ರದ ಆಡಳಿತದಲ್ಲಿರುವಂತ ರೈಲ್ವೆ ಇಲಾಖೆಯಲ್ಲಿ ಆಯಾ ಪ್ರಾದೇಶಿಕ ಭಾಷೆ ಯಾವ್ದಿದೆಯೋ ಅದರಲ್ಲಿ ಪರೀಕ್ಷೆ ಬರಿಬೇಕು ಅನ್ನುವಂತ ಏನು ಆ ಒಂದು ನೀತಿಯನ್ನ ವಿರೋಧಿಸಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಮಾತ್ರ ಪರೀಕ್ಷೆ ಬರೆದು ನಮ್ಮ ಕನ್ನಡದ ಮಕ್ಕಳ ಹಕ್ಕನ್ನ ಕಸಿತಿದಾರಲ್ಲ, ಇದು ಯಾವ ನ್ಯಾಯ? ಇವತ್ತು ಕೇಂದ್ರದ ಏನು ಪಕ್ಷ ಇರುವಂತ ಉತ್ತರ ಭಾರತದ ಹಲವಾರು ಕಡೆ ಕೇಂದ್ರದ ಪಕ್ಷವೇ ಇದೆ. ಯಾಕೆ ನೀವು ಅಲ್ಲಿ ತ್ರಿಭಾಷಾ ಸೂತ್ರ ತರಬಹುದಲ್ಲ? ಯಾಕೆ ನಮ್ಮ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ಆರ್ ಅಶೋಕ್ಗೆ, ಸುರೇಶ್ ಕುಮಾರ್ ಅವ್ರಿಗೆ ತಮ್ಮದೇ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ, ಅವರೇ ಹಿಂದಿಗೆ ಕೇರ್ ಮಾಡಿಲ್ಲ, ಅವ್ರು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರ ಹೇಳಿಕೆ ಇದು ಅವ್ರದಲ್ಲ. ಆರ್ ಅಶೋಕ್ ಅವ್ರದ್ದಾಗಿರ್ಬೋದು, ಶೋಭಕ್ಕಂದಾಗಿರ್ಬೋದು, ಅವ್ರ ಹೇಳಿಕೆ ಅಲ್ಲ, ಅವ್ರ ಹೈಕಮಾಂಡ್ ಏನ್ ಹೇಳಿಕೆ ಕೊಡ್ತಾರೋ ಅದನ್ನ ಬಂದು ಅವ್ರ ಹೈಕಮಾಂಡ್ ಮಹಾರಾಷ್ಟ್ರದಲ್ಲಿ ಸುಮ್ಮನಿದೆ. ಅವ್ರು ಯಾಕಂದ್ರೆ ಅಲ್ಲಿ ಅಂತಿರುವಂತ ಕನ್ನಡ ಅವರ ಭಾಷೆಯ ಅಭಿಮಾನಿಗಳು. ಯಾಕೆ ಹೇಳಿ, ಅಲ್ಲಿ ಮರಾಠಿಗರು ಇದಾರಲ್ಲ, ಅಲ್ಲಿ ಮರಾಠಿಗರು, ಆ ಮರಾಠಿ ಅಸ್ಮಿತೆ, ನೀವು ಹಿಂದಿ ಅಂತ ಹೇಳಿದ್ರೆ ಬಿಜೆಪಿ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕನ್ನಡ ಅಸ್ಮಿತೆಯ ಕೊರತೆ ಕಾರಣಕ್ಕಾಗಿ ಇಂಥ ಸ್ಥಿತಿ ಆಗಿರುವಂತದ್ದು. ಇಲ್ಲಿರುವಂತ ನಿರಾಭಿಮಾನಿಗಳು, ಯಾಕಂದ್ರೆ ಇಲ್ಲಿರುವಂತ ರಾಜಕೀಯ ಪಕ್ಷದವರೆಲ್ಲ ಅವರ ಹೈಕಮಾಂಡ್ ಬೂಟ್ ನೆಕ್ಕುವಂತವ್ರು. ಯಾಕಂದ್ರೆ ಇವತ್ತು ನಾವು ಹೋರಾಟಗಾರರನ್ನ, ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಆ ಪಕ್ಷದ ಪರ ಈ ಪಕ್ಷದ ಪರ, ಇವತ್ತು ಏನು ನಮ್ಮ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತಾರೆ, ಈ ಪಕ್ಷ ಇದ್ದಾಗ ಈಗ ಅಂತಾರೆ, ಬಿಜೆಪಿ ಪಕ್ಷ ಬಂದಾಗ ಓ ಬಿಜೆಪಿ ಪಕ್ಷದವರು ಅಂತಾರೆ. ಆದ್ರೆ ಹೋರಾಟಗಾರರು ಯಾವ ಪಕ್ಷ, ಪ್ರಾದೇಶಿಕ ಪಕ್ಷ ಇದೆ, ಬಿಜೆಪಿ ಜೊತೆ ಸೇರುವ ಮೊದಲು ಕನ್ನಡದ ವಿಚಾರ, ಕನ್ನಡದ ಅಸ್ಮಿತೆ, ಕನ್ನಡದ ಹೋರಾಟ ಎಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಮ್ಮ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಇದ್ದಾರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಯಾಕೆ ಅವರು ಪ್ರಾದೇಶಿಕ ಪಕ್ಷ, ಯಾಕೋ ಅವರು ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಮೇಡಮ್? ನಮ್ಮ ನೆಲದಲ್ಲಿ ಪ್ರಾದೇಶಿಕ ಪಕ್ಷ ಯಾಕೆ ಗಟ್ಟಿಯಾಗಿ ನೆಲೆ ನಿಲ್ತಾ ಇಲ್ಲ ಅಂದ್ರೆ ಇಲ್ಲಿರುವಂತ ಕನ್ನಡಿಗರೇ.
ಯಾಕೆಂದ್ರೆ ನೀವು ಅವಾಗ್ಲೇ ಹೇಳ್ದಂಗೆ ಯಾವನೋ ಹಿಂದಿಲ್ ಬಂದ್ ಮಾತಾಡಿದ್ರೆ ಹಿಂದಿಲ್ ಉತ್ತರ ಕೊಡ್ತಾರೆ, ತಮಿಳಲ್ಲಿ ಬಂದ್ ಮಾತಾಡಿದ್ರೆ ತಮಿಳ್ನಲ್ಲಿ ಉತ್ತರ ಕೊಡ್ತಾರೆ. ಅದೇ ನೀವು ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ನೀವೇನೋ ಕನ್ನಡದಲ್ಲಿ ಮಾತಾಡಿ ನೇರ ಪೋಯ ಅಂತಾರೆ. ತೆರಿಯಾದು ಪೋಯ ಅಂತ ಹೇಳ್ತಾರೆ. ಆದ್ರೆ ನಾವಂಗಲ್ಲ, ಅಡ್ರೆಸ್ ಕೇಳಿದ್ರೆ ಅವ್ರ ಮನೆ ಬಾಗ್ಲು ಕರ್ಕೊಂಡೋಗಿ ಅವ್ರನ್ನ ಬಿಟ್ಟು ಬರ್ತೀವಿ. ಇಂಥ ನಿರಾಭಿಮಾನಿಗಳಿರೋದಕ್ಕೆ ಇವತ್ತು ಪ್ರಾದೇಶಿಕ ಪಕ್ಷ ಈ ನಾಡಲ್ಲಿ ಹುಟ್ಟುತ್ತಾ ಇಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೊಂದು ದಿನ ನಮ್ಮ ನಾಯಕರು ಈ ನೆಲದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಬುನಾದಿಯನ್ನ ನಾವು ಈಗಾಗಲೇ ಹಾಕಿದೀವಿ. ಮುಂದೊಂದಿನ ದಿನ ಪ್ರಾದೇಶಿಕ ಪಕ್ಷವಾಗಿ ಬೆಳೆದೇ ಬೆಳಿತೀವಿ. ಮೇಡಮ್, ನಿಮಗೆ ನೋಡಿದ್ರೆ ಹಿಂದಿ ಬರುತ್ತೆ, ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ನಾವು ಮುಸಲ್ಮಾನ್ ಬಾಂಧವರಾಗಿದ್ರು ಕನ್ನಡ ಪ್ರೇಮಿಗಳು ನಾವು, ಆಯ್ತಾ? ಈ ಶೋಭಕ್ಕನ್ಗೆ ಯಾಕಿಲ್ಲ ಇಷ್ಟು ಕನ್ನಡದ ಮೇಲೆ ಅಭಿಪ್ರಾಯ, ಪ್ರೀತಿ ಪ್ರೇಮ ಯಾಕಿಲ್ಲ? ನಮಗಿರೋ ಅಷ್ಟು ಸ್ವಾಭಿಮಾನ ಕನ್ನಡದ ಮೇಲೆ, ನಮಗಿರೋ ಅಷ್ಟು ಪ್ರೇಮ ಅವ್ರಿಗೆ ಯಾಕಿಲ್ಲ? ಅವ್ರು ಹೋಗಿ ಹೇಳ್ತಾರೆ ಹಿಂದಿ ನಮಗೆ ಬೇಕೇ ಬೇಕು ಅಂದ್ರೆ, ನಮಗೆ ಬೇಡ ಹಿಂದಿ. ನಾವಿರೋದು ಕರ್ನಾಟಕದಲ್ಲಿ, ನಮಗೆ ಕನ್ನಡ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಕನ್ನಡಕ್ಕೆ ಜಾಸ್ತಿ ಅಭಿಮಾನ ಕೊಡ್ತೀವಿ, ಸ್ವಾಗತ ಕೋರ್ತೀವಿ. ನಾವು ಕನ್ನಡದವರು, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯವರು. ಹಿಂದಿ ಫೇಲ್ ಆಗಿರೋಳು ನಾನು ಒಬ್ಳಿದೀನಿ. ಮತ್ತೆ ಈಗ ಕೆಲಸ ಹುಡುಕ್ತಾ ಇದೀನಿ ಸರ್. ಕೆಲಸ ಹುಡುಕ್ತಿರೋದು ಏನು, ಏಜೆನ್ಸಿ ಕಡೆಯವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಕನ್ನಡದವ್ರಿಗಾದ್ರೆ 14,000 ರೂಪಾಯಿ ಸಂಬಳ, ಹಿಂದಿ ಬರುತ್ತೆ ಅಂತ ಕೇಳ್ತಾರೆ, ಬರುತ್ತೆ ಅಂತ ಅಂದ್ರೆ 20,000 ಸಂಬಳ. ಇದು ಯಾವ ತರ ಬೇಕು? ನಮ್ಗೆ ಬೇಡ ಹಿಂದಿ ನಮ್ಗೆ, ಅದಕ್ಕೆ ನಮ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಏಜೆನ್ಸಿನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಮನೇಲಿ ಆರಾಮಾಗಿದ್ದೀರಾ? ಆರಾಮಲ್ಲಿ ನೋಡಿ, ನಮ್ಗಿದಾರೆ, ನಮ್ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದೀವಿ, ಆರಾಮಾಗಿದೀವಿ. ಸಂಬಳ ಗಿಂಬಳ ಕೊಡ್ತಿದ್ದೀರಾ ನೀವು? ಪ್ರೀತಿ ಕನ್ನಡಕ್ಕೋಸ್ಕರ ಇಲ್ಲಿ ನಮ್ಮ ಸಂಘಟನೆಯಲ್ಲಿ ಲಕ್ಷಾಂತರ ಮಹಿಳಾ ಕಾರ್ಯಕರ್ತರಿದ್ದಾರೆ, ಯಾರಿಗೂ ಕೂಡ ಸಂಬಳ ಇಲ್ಲ. ಆದ್ರೆ ಅವ್ರ ಕಷ್ಟ ಅಂದಾಗ ಮಧ್ಯರಾತ್ರಿ ಆಗ್ಲಿ ಅವ್ರ ಜೊತೆ ನಿಲ್ತೀವಿ. ಹಾಗಾಗಿ ಇವತ್ತು ಇಷ್ಟು ಲಕ್ಷಾಂತರ ಜನ ನಮ್ಮ ಸಂಘಟನೆಯಲ್ಲಿ ಇರೋದು. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿ ನಮ್ಮ ಹಿರಿಯ ಸಾಹಿತಿಗಳು ಹೇಳಿದ್ದಾರೆ. ಇವತ್ತು ಕನ್ನಡ ಪರ ಸಂಘಟನೆಗಳು ಕನ್ನಡಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ, ಅನೇಕ ಕೇಸ್ಗಳನ್ನು ಹಾಕಿದ್ದಾರೆ. ಈ ಸರ್ಕಾರಗಳು ಕನ್ನಡಕ್ಕಾಗಿ, ಕನ್ನಡದ ವಿಚಾರಕ್ಕಾಗಿ, ಕನ್ನಡದ ನೆಲಕ್ಕಾಗಿ, ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಅನೇಕ ಕನ್ನಡ ಪರ ಸಂಘಟನೆಗಳ ಮೇಲೆ ಅನೇಕ ಕೇಸ್ಗಳನ್ನು ನಿಮ್ಮ ಸರ್ಕಾರ ಕೂಡ ಹಾಕಿದೆ, ಆ ಸರ್ಕಾರ ಕೂಡ ಹಾಕಿರುವಂಥದ್ದು. ಆದರೆ ಅಂಥ ಕೇಸ್ಗಳನ್ನ ನೀವು ಕ್ಯಾಬಿನೆಟ್ಟಲ್ಲಿ ವಾಪಸ್ ತಗೋಬೇಕು. ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಹೋರಾಟ ಮಾಡಿರುವಂಥದ್ದು ಮತ್ತು ಅವರ ಬೇಕಾದಂಥವ್ರು ಹೋರಾಟ ಮಾಡಿದಂಥವ್ರು, ಅಥವಾ BJPಯ ಕಾರ್ಯಕರ್ತರು ಹೋರಾಟ ಮಾಡಿದಂಥವು, ಮತ್ತು ಅನೇಕ ಕಾಂಗ್ರೆಸ್ ಮತ್ತು BJPಯ ಸಂಘಟನೆಗಳು ಹೋರಾಟ ಮಾಡಿದಂಥ ಕೇಸನ್ನು ವಾಪಸ್ ತಗೋತಾರೆ. ಆದರೆ ಕನ್ನಡಕ್ಕಾಗಿ ಹೋರಾಟ ಮಾಡಿದವ್ರ ಕೇಸ್ಗಳನ್ನು ತೆಗೆಸಲ್ಲ. ಇದು ಕೂಡ, ಇವೆಲ್ಲವೂ ಕೂಡ ಒಂದಷ್ಟು ಕನ್ನಡ ಪರ ಹೋರಾಟಗಾರರಿಗೆ ಅನುಕೂಲ ಆಗುತ್ತೆ ಕೇಸ್ ವಾಪಸ್ ತೆಗೋದ್ರಿಂದ. ಇಂಥ ಕೆಲಸವನ್ನು ಕೂಡ ಸರ್ಕಾರಗಳು ಮಾಡಬೇಕಲ್ವಾ? ಸರ್, ನಾನು ಕೇಸ್ ಹಾಕಿಸ್ಕೊಂಡಿದ್ದೀನಿ. ಕಾವೇರಿ ನದಿ ಹೋರಾಟದಲ್ಲಿ 3 ದಿನ ಜೈಲಲ್ಲಿದ್ದು ಬಂದಿದ್ದೀನಿ. ಇವತ್ತಿಗೂ ಕೇಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಆದ್ರೆ ಇದ್ರ ಬಗ್ಗೆ ಸರ್ಕಾರ ಯಾವುದೇ ತಗೊಂಡಿಲ್ಲ. ಅದನ್ನ BJP ಅವರು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಹಿಂದಿ ಬಗ್ಗೆ ಇಷ್ಟೊಂದು ಬಾಯಿ ತೆಗಿತಾರಲ್ಲ, ಕನ್ನಡದ ಸ್ಕೂಲ್ಗಳು ಮುಚ್ಚುತ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಕನ್ನಡ ಹೋರಾಟಗಾರರಿಗೆ ಮೇಲೆ ಎಷ್ಟೊಂದು ಬೇಕಾದಷ್ಟು ಕೇಸ್ಗಳಿದೆ, ಅದನ್ನ ಇದ್ ಮಾಡಿ ಅಂತ ಯಾರು ಕೇಳಲಿಲ್ಲ. ಇವತ್ತು ಹಿಂದಿ ಬಗ್ಗೆ ಮಾತ್ರ ಮೆಚ್ಚಿಸ್ಕೊಳ್ಳಕ್ಕೆ ಮಾತಾಡ್ತಾರಲ್ಲ ಇವರು ದೇಶದ ಪ್ರೇಮಿಗಳ. ನಾವು ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಕ್ಷದವ್ರನ್ನ ಕರೆದ್ವಿ. ಬನ್ನಿ, ನಿಮ್ಮ ಅಭಿಪ್ರಾಯ ಭೇದ ಏನೇ ಇರ್ಬೋದು, ನಿಮ್ಮ ಚರ್ಚೆಯನ್ನ ಮುಂದಿಡಿ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಭಾರತೀಯ ಜನತಾ ಪಕ್ಷ ಹೇಳ್ತಾರೆ ದೇಶದ ಜಗತ್ತಿನ ಅತಿ ದೊಡ್ಡ ಪಕ್ಷ ಅಂತ ಹೇಳ್ತಾರೆ. ಎಲ್ಲಾ ವಿಚಾರದಲ್ಲೂ ಕೂಡ ಮುನ್ನೆಲೆಗೆ ಬರ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೊಂದ್ ಕಡೆ ಶೂರಾದಿ ಶೂರರ ತರ ಪೌರುಷವನ್ನು ತೋರಿಸ್ತಾರೆ. ಆದ್ರೆ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡು ಅವರು ಸಮರ್ಥವಾದ ವಾದವನ್ನ ಮಂಡಿಸ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಭಾಷೆಯಲ್ಲಿ ದಮ್ಮು ತಾಕತ್ತು ಇಲ್ಲ ಅಂತ ಹೇಳಿದ್ರೆ, ಆ ಪಕ್ಷದ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗುವಂತ ರೀತಿ ಸಬ್ಜೆಕ್ಟ್ ಇದ್ರೆ, ಅವರಿಗೆ ಆರಾಮಾಗಿರುವಂತ ಸಬ್ಜೆಕ್ಟ್ ಇದ್ರೆ, ಅವರಿಗೆ ವಿರುದ್ಧವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದ್ರೆ ಬರಲ್ಲ ಅಂತ ಅರ್ಥ. ಇದನ್ನ ಅರ್ಥ ಮಾಡಬೇಕು ಭಾರತೀಯ ಜನತಾ ಪಕ್ಷದವರು. ತಮಗೆ ಅಭಿಪ್ರಾಯ ಭೇದ ಏನೇ ಇದ್ರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮುಖಾಂತರ ತಾವು ಸಮರ್ಸ್ಕೊಳ್ತಾರೆ. ತಾಕತ್ತಿದ್ರೆ ಸಮರ್ಸ್ಕೊಳ್ಳೋರು ನಿಮ್ಮ ಮುಂದೆ ಸಮರ್ಸ್ಕೊಳ್ಬೇಕಲ್ವಾ? ಆ ಧೈರ್ಯ ಇಲ್ಲ. ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡ್ಕೊಂಡಿದ್ದಾರೆ. ಬಹುಶಃ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ, ಹಿಂದಿಯನ್ನ ಬೆಂಬಲಿಸ್ತಕ್ಕಂಥ ನಾಯಕರುಗಳ ಅರ್ಥ ಮಾಡ್ಕೋಬೇಕು. ಕನ್ನಡಿಗರು ತಿರುಗಿ ಬಿದ್ರೆ ನೀವೆಲ್ಲರೂ ಕೂಡ ಸೋಲ್ತೀರ ಅನ್ನೋದು ತಮ್ಮ ಗಮನದಲ್ಲಿ ಕೂಡ ಇರಲಿ. ಸರ್, ನಾನು ಸ್ವತಃ ಹಿಂದಿ ಟೀಚರ್ ಸರ್. ಯಾ ಬಾತೆ ಕುಚ್ ಬಾತ್ ನೈ ಸರ್, ನಾನು ಕನ್ನಡದವಳು, ಹಿಂದಿ ಟೀಚರ್. ಆದ್ರೂ ಹೇಳ್ತಿದ್ದೀನಿ, ಏನು ಸರ್ಕಾರ ಹಿಂದಿನ ಗ್ರೇಡ್ ಆಗಿ ಪರಿವರ್ತನೆ ಮಾಡಿದೆ, ಅದನ್ನ ನಾನು ಸ್ವಾಗತಿಸ್ತೀನಿ. ಆದರೆ ಪ್ರತಿಯೊಂದು ಶಾಲೆಯಲ್ಲೂ ಶೈಕ್ಷಣಿಕ ವರ್ಷ ಅಂತ ಇರುತ್ತೆ ಸರ್. ಇಲ್ಲಿ ಮಕ್ಕಳ ಬಗ್ಗೆನೂ ಅವ್ರು ಥಿಂಕ್ ಮಾಡಬೇಕಿತ್ತು. ಮುಂದಿನ ವರ್ಷಕ್ಕೆ ಈ ಗ್ರೇಡನ್ನಾಗಿ ಪರಿವರ್ತನೆ ಮಾಡಿದರೆ ಒಳ್ಳೇದಾಗ್ತಿತ್ತು, ಅಥವಾ ಇದಕ್ಕೂ ಮುಂಚೆನೇ ಪರಿವರ್ತನೆ ಮಾಡಿದರೆ ಒಳ್ಳೇದಾಗ್ತಿತ್ತು. ಎಕ್ಸಾಮ್ ಅಂದರೆ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಗೊಂದಲ ಹುಟ್ಟಿಸಿದ್ದಾರೆ ಸರ್ ಇವರು. ಇಲ್ಲಿ ಪ್ರಬುದ್ಧತೆ ನಿಮ್ಗೆ ಮಕ್ಕಳಲ್ಲಿ ಗೊಂದಲ ಅಂತ ಹೇಳಿ ಆಯ್ತು. ಮಕ್ಕಳು ಹಿಂದಿ ಓದಿದ್ದಾರೆ,
ಈಗ ಆ ಟೆನ್ಷನ್ ಇಲ್ಲ ಮಕ್ಕಳಿಗೆ. ಹಿಂದಿಯಲ್ಲಿ ಫೇಲ್ ಆಗ್ತೀವಿ ಅಂತ ಹೇಳಿ ಟೆನ್ಷನ್ ಇಲ್ಲ. ಕಳೆದ ವರ್ಷ 1,40,000 ಮಕ್ಕಳು ಫೇಲ್ ಆಗಿದ್ದಾರೆ ಆಯ್ತಾ. ಬಹುಶಃ ಪಾಪ ಅವರು ಒಬ್ರು ಹಿಂದಿ ಟೀಚರ್ ಆಗಿ ಅವರ ಆತಂಕವನ್ನು ವ್ಯಕ್ತಪಡಿಸಿದ ನಾನು ವರ್ಷಿಡೀ ಮಕ್ಕಳಿಗೆ ಕಲಿಸಿದ್ದೀನಿ. ಆ ಮಕ್ಕಳಿಗೆ ಕೊನೆಗಳಿಗೆ ಎಕ್ಸಾಮ್ ಅಲ್ಲಿ ಬರೆಯೋ ಟೈಮಲ್ಲಿ ಈ ತರ ಆಯ್ತಲ್ಲ ಅಂತ ಬರೆಯಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ನಿಮಗೆ ಕಲ್ತಿದ್ದನ್ನ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಹಾಗಂತ ಅದಕ್ಕೆ ಮಾರ್ಕ್ಸ್ ಕೊಡುತ್ತೆ. ಆದ್ರೆ ಫೇಲ್ ಆದ್ರೆ ಸರ್ಕಾರ ಅದಕ್ಕೆ ಪರಿಗಣನೆ ಮಾಡಲ್ಲ. ನಿಮಗೆ ಗೊತ್ತಿರಲಿ ಮೇಡಮ್, ನೀವು ಹಿಂದಿ ಟೀಚರ್ ಇದ್ದೀರಾ, 1,40,000 ಮಕ್ಕಳು ಫೇಲ್ ಆದ್ರ ಅಂತ ಹೇಳಿದ್ರೆ ಅವರ ಭವಿಷ್ಯ ಏನಾಗ್ಬೇಕು ಹೇಳಿ, ಅವರ ತಂದೆ ತಾಯಿಗಳ ಕಥೆ ಏನಾಗ್ಬೇಕು ಹೇಳಿ. ಎಸ್ ಸರ್ ವಿನಾಯಕ್. ಗ್ರೇಡ್ ಕೊಡ್ತಾ ಇದೀವಲ್ಲ, ನಾವೇನು ಪರೀಕ್ಷೆ ಬರಿಬೇಡಿ ಅಂತ ಹೇಳ್ತಿಲ್ಲ. ಗ್ರೇಡ್ಗಳಿವೆ. CBSE ಆಗ್ಲಿ, ಸ್ಟೇಟ್ ಸಿಲೆಬಸ್ಗಳಾಗ್ಲಿ ಅಥವಾ ನಮ್ಮ ICSE ಆಗ್ಲಿ, ಎಲ್ಲಾದ್ರಲ್ಲೂ ಅಷ್ಟೇ ಉತ್ತರ ಭಾರತದ ಮಕ್ಕಳು 5 ಎಕ್ಸಾಮ್ಗಳನ್ನು ಬರೀತಾರೆ. ನಮ್ಮ ಮಕ್ಕಳು ಯಾಕೆ ಸ್ವಾಮಿ 6 ಎಕ್ಸಾಮ್ಗಳನ್ನು ಬರಿಬೇಕು? 5 ಈಗ CBSE ಅಲ್ಲಿ 500 ಮಾರ್ಕ್ಸ್, ಸ್ಟೇಟ್ ಸಿಲೆಬಸ್ ಅಲ್ಲಿ 625 ಮಕ್ಕಳು. ನಮ್ಮ ಮಕ್ಕಳಿಗೆ 125 ಮಾರ್ಕ್ಸ್ ಜಾಸ್ತಿ, ಅವರು 500 ಮಕ್ಕಳಿಗೆ ಬರೀತಾರೆ. ಇದಲ್ಲದೆ ಸಾಕಷ್ಟು ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟಿಗಳು ಇರ್ತವೆ ಶಾಲೆಯಲ್ಲಿ. ಡ್ರಾಯಿಂಗ್ ಇರ್ತವೆ, ಇನ್ನೊಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಇರ್ತವೆ. ಅದ್ಯಾವುದಕ್ಕೂ ಕೂಡ ಇಂಥ ಏನು ಎಕ್ಸಾಮ್ಗಳು ಇರ್ತಾವಲ್ಲ ಅಲ್ಲಿ ಅಂಕಗಳನ್ನ ಕೊಡೋದಿಲ್ಲ. ಹಿಂದಿಯನ್ನ ಕಲಿಬೇಡಿ ಅಂತ ನಾವ್ ಯಾರು ಹೇಳಿಲ್ಲ. ನಿಮ್ಮ ಮುಖ್ಯ ನಾಯಕರುಗಳು, ಮೇಲ್ಪಂಥೀಯ ನಾಯಕರುಗಳು ಯಾರ್ಯಾರು ಇದಾರಲ್ಲ, ಅಶೋಕ್ ಅವರಾಗ್ಲಿ ಅಥವಾ ಶೋಭಾ ಕರಂದ್ಲಾಗ್ಲಿ, CT ರವಿ, ಅವರೆಲ್ಲರಿಗಿಂತ ಹೆಚ್ಚು ಹಿಂದಿ ನಾನ್ ಮಾತಾಡಬಲ್ಲೆ. ಅವ್ರಿಗಿಂತ ಉತ್ಕೃಷ್ಟ ಹಿಂದಿಯನ್ನ ನಾನ್ ಮಾತಾಡಬಲ್ಲೆ. ಆದ್ರೆ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ, ಏನ್ ಮಾಡ್ಲಿ? ಹಿಂದಿ ಬರಲ್ಲ ನನಗೆ, ಹಿಂದಿ ಬರೆಯೋದಕ್ ಬರೋದಿಲ್ಲ, ನನಗೆ ಸಮಸ್ಯೆ ಇದೆ. ಮಾತಾಡಬಲ್ಲೆ ನಾನು, ಮಾತಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನನಗೆ ಬೇಕು. ಹಿಂದಿ ಕಮ್ಯುನಿಕೇಶನ್ ಮಾತ್ರ ಬಳಸ್ಬೇಕು ಅಲ್ವೇ? ಕಮ್ಯುನಿಕೇಶನ್ಗೆ ಬೇಕು ಅಂದ್ರೆ ಕಮ್ಯುನಿಕೇಶನ್ ಮಾತ್ರ ಬೇಕು. ಅದಕ್ಕೆ ನೀವು ಸಂಖ್ಯೆಗಳನ್ನ ಕೊಟ್ಬಿಟ್ಟು 35 ಬರಿಲೇಬೇಕು, 35 ಅಂಶ ಅಂಕಿಗಳು ಬರಿಲೇಬೇಕು. ಗುಡ್ ಥಾಟ್. ಹಿಂದಿ ಭಾಷೆಯ ವಿರೋಧಿಗಳಲ್ಲ, ನಾವು ಅಲ್ಲ, ನೀವು ಅಲ್ಲ, ಯಾರು ಅಲ್ಲ. ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶ ಆಯ್ತಾ. ಬ್ಯೂಟಿ ಆಫ್ ಇಂಡಿಯನ್ ಕಲ್ಚರ್ ಅಂತ ಅದಕ್ಕೆ ಕರೆಯತಕ್ಕಂಥದ್ದು. ಪ್ರತಿ 10 ಕಿಲೋಮೀಟರ್ಗೆ ನಾವು ಕನ್ನಡ ಮಾಡೋ ಭಾಷೆಯಲ್ಲೇ ಒಂದಷ್ಟು ಟ್ವಿಸ್ಟ್ಗಳು ಬದಲಾವಣೆ ಇರ್ತಕ್ಕಂಥದ್ದು. ಆದ್ರೆ ಹಿಂದಿಯನ್ನ ಕಡ್ಡಾಯ ಮಾಡಿ ನಮ್ಮ ಮಕ್ಕಳ ಮೇಲೆ ಏರಿ ಅದರಲ್ಲಿ ಫೇಲ್ ಆಗಿ ಆ ಮಕ್ಕಳು ಮಾನಸಿಕವಾಗಿ ಆಘಾತ ಆಗಿ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಅಂತೇಳಿ ಎಲ್ಲರೂ ಕೂಡ ಸ್ವಾಗತವನ್ನ ಮಾಡ್ತಿರ್ತಕ್ಕಂಥದ್ದು. ಹಾಗಂತ ನಿಮಗೆ ಮಾತಾಡ್ತಾ ಅನೇಕ ಭಾಷೆಗಳು ಬಂದೇ ಬರ್ತವೆ. ನಾವು ಪಕ್ಕದ ಮನೆಯವರು ಅಥವಾ ಫ್ರೆಂಡ್ಸು ಅಥವಾ ನಾವು ಪಾನಿಪುರಿ, ನೀವು ಪಾನಿಪುರಿ ತಿನ್ನಕ್ಕೆ ಹೋಗ್ತೀರಾ, ನೀವು ಕನ್ನಡ ಬರುತ್ತೆ, ಹಿಂದಿ ಎಲ್ಲೊಂದು ಟೈಮ್ ಮಾತಾಡ್ತೀರಾ. ಆದ್ರೆ ನಾವು ಕನ್ನಡವನ್ನು ಕೂಡ ಕಲಿಸ್ಬೇಕಲ್ವಾ? ಹೌದು ಸರ್, ಕನ್ನಡ ಪ್ರಥಮ ಭಾಷೆ, ಇಂಗ್ಲಿಷ್ ದ್ವಿತೀಯ ಭಾಷೆ, ಹಿಂದಿ ತೃತೀಯ ಭಾಷೆ. ನಾನು ಈ ಒಂದು 19 ಕಿಡ್ಸ್ ನಾನು ಓದ್ಬೇಕಾದ್ರೆ ತೃತೀಯ ಭಾಷೆ ಹಿಂದಿ ಇತ್ತು. ಇವಾಗ ನನ್ನ ಮಗಳು, ಅಮ್ಮ ನಂಗೆ ಇದಕ್ಕೆ ಟಫ್ ಇದೆ ಅಮ್ಮ, ನನಗೆ ಬೇಕಾಗಿಲ್ಲ ಹಿಂದಿ, ನಂಗೆ ತುಂಬಾ ಟಫ್ ಆಗ್ತದೆ, ಕಷ್ಟ, ಇದೊಂದು ವಿಷಯದಲ್ಲಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನಿಮ್ಮ ಮಗಳು ಖುಷಿಯಾಗಿದ್ದಾರಾ? ಈಗ ಪಾಪ ಎಕ್ಸಾಮ್ ಬರೀಬೇಕಾಗಿತ್ತು, ಸಂತೋಷವಾಗಿದೆಯಾ ಮಗಳಿಗೆ? ನಿಜವಾಗ್ಲೂ ಎಷ್ಟೋ ಜನ ಮಕ್ಕಳು ಆಂಟಿ ಇಂಗ್ಲಿಷ್ ಇಲ್ಲ ಆಂಟಿ, ಹಿಂದಿ ಇಲ್ಲ ಆಂಟಿ, ನಂಗೆ ತುಂಬಾ ಖುಷಿ ಆಗ್ತಿದೆ ಆಂಟಿ ಅಂತ ಇದ್ದಾರೆ. ನಾವು ಓದ್ಬೇಕಾದ್ರೆ ಹಿಂದಿ ಯು ಮಸ್ಟ್ ಲರ್ನ್, ಹಿಂದಿ ಕಂಪಲ್ಸರಿ ಅಂತ ಹೇಳ್ತಾ ಇದ್ರು ನಮ್ಮ ಮ್ಯಾಮು, ನಮ್ಮ ಸರ್ಗಳು. ಇವಾಗಿರೋ ಸರ್ಗಳು ಬೇಡವಾ ಹಿಂದಿ ಬೇಡವಾ ಅಂದ್ರೆ ಸಂತೋಷ, ಯಾಕೆ ಹೇಳಿ? ಬಟ್ ಇಟ್ ಇಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಕಲ್ತ್ಕೋಬೇಕಷ್ಟೇ, ಮಾತಾಡಕ್ ಮಾತ್ರ ಹಿಂದಿ ಬೇಕಷ್ಟೇ, ಬೇರೆ ಯಾವ್ದಕ್ಕೆ ಹಿಂದಿ ಬೇಕಾಗಿಲ್ಲ ಸರ್. ಹೌದು ಸರ್, ಹಿಂದಿ ಮಾತಾಡೋ ಕಮ್ಯುನಿಕೇಶನ್ಗೆ ಸಾಕು, ಬರೆಯೋ ಅವಶ್ಯಕತೆ ಇಲ್ಲ. ಎಲ್ಲಾದ್ರೂ ಹೋದ್ರೆ ಮಾತಾಡೋದಕ್ಕೆ ಗೊತ್ತಿರ್ಬೇಕು ಅಷ್ಟೇ. ತುಂಬಾ ಮಕ್ಕಳು ಹೇಳಿದ್ದಾರೆ ಹಿಂದಿ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕನ್ನಡ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ, ಬರೆಯಕ್ ಆಗ್ತಿಲ್ಲ ಅಂತ ತುಂಬಾ ಮಕ್ಕಳು ಹೇಳಿದ್ದಾರೆ. ಆಕ್ಚುಲಿ ಮಕ್ಳಿಗೆ ತುಂಬಾನೇ ಖುಷಿಯಾಗಿದೆ ಈ ಹಿಂದಿ ತೆಗ್ದಿರೋದು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಆದ್ಯತೆ. ಕನ್ನಡ ಈ ಮಣ್ಣಿನ ಭಾಷೆ, ಕನ್ನಡ ಅನ್ನದ ಭಾಷೆ, ಇಂಗ್ಲಿಷ್ ವ್ಯಾವಹಾರಿಕ ಭಾಷೆ. ಹಾಗಂತ ನೀವು ಹಿಂದಿಯನ್ನ ಕಡ್ಡಾಯ ಮಾಡಿ ನಮ್ಮ ಮಕ್ಕಳ ಮೇಲೆ ಏರ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ತಿರ್ತಕ್ಕ. ನಾವಂತ ಹಿಂದಿ ವಿರೋಧಿಗಳಲ್ಲ, ಎಲ್ಲರೂ ಬಾಯಿ ನಾವು ಹೇಳಿ. ಹಿಂದಿ ಎಲ್ಲೂ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅನುಮೋದನೆ ಆಗಿಲ್ಲ. ನಾನು ಹೇಳ್ತೀನಿ ಅದು ನಿಮ್ಮವ್ರು ಹೇಳ್ತಾರ್ರಿ, ಏನು ಅಷ್ಟು ಅನ್ಎಜುಕೇಟೆಡ್ ಏನ್ರಿ ನಿಮ್ ನಾಯಕರುಗಳು? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ್ರಿ ಅಶೋಕ್ ಅವ್ರಿಗೆ, ಸ್ವಲ್ಪನಾದ್ರೂ ವಿಜೇಂದ್ರ ಅವ್ರ ಕಾಮನ್ ಸೆನ್ಸ್ ಬೇಡವಾ? ಸುರೇಶ್ ಕುಮಾರ್ ಉದ್ದುದ್ದ ಭಾಷಣ ಮಾಡ್ತಾರಲ್ರಿ, ಅರ್ಥ ಆಗಲ್ವೇನ್ರಿ? CT ರವಿಗೆ ಅರ್ಥ ಆಗಲ್ವೇನ್ರಿ? ನಾ ಹೇಳೋದ್ ಕೇಳ್ತೀನಿ, ಇದು ಹಿಂದಿ ಇದೆಯಲ್ಲ, ನಾವು ಕನ್ವರ್ಟಬಲ್ ಅಂದ್ರೆ ವಾಹಿನಿ, ನಾವು ಇನ್ನೊಂದು ಭಾಷೆ ಕಲಿಯೋಕಿರುವಂತಹ ಒಂದು ವಾಹಿನಿ ಹಿಂದಿ. ಆಯ್ತು, ಯಾಕೆ ಕಲಿಬಾರ್ದು? ಕೇಳ್ರಿ, ಇರ್ರಿ ಹೇಳಿ. ಹಿಂದಿ ಈಗ ನಾನು ಹೇಳ್ತೀನಿ ಸರ್, ಅಂದ್ರೆ ನಾವು ಇನ್ನೊಂದು ಭಾಷೆ, ಯಾವ್ದಾದ್ರು ಭಾಷೆ ಕಲಿಯೋಕಿರುವಂತಹ, ಈಗ ಎಲ್ಲ ನಾರ್ತ್ ಇಂಡಿಯನ್ಗೆ ಹೋಗ್ತೀರಿ, ಎಲ್ಲ ಒಂದೇನೋ ಮಾತಾಡ್ಬೇಕು, ಆಗ ಹಿಂದಿ ಅದೇ ಮಾತಾಡ್ಲೇಬೇಕು ಸರ್. ಇವನ್ ತಪ್ಪಲ್ಲ, ನೀವು ಹೇಳಿದ್ ಸರಿ ಇದೆ, ಭಾಷೆ ಕಲಿಯೋದು ತಪ್ಪಲ್ಲ. ಆದ್ರೆ ಒಂದು ಭಾಷೆಯನ್ನ ಮಕ್ಕಳ ಮೇಲೆ ಏರಿಕೆ ಮಾಡೋದು ತಪ್ಪು ಅಂತ ನಾವು ಹೇಳ್ತೀವಿ. ನೀವು ಕರೆಕ್ಟ್, ನೀವು ಹೇಳಿದ್ದು. ಈಗ ಆಪ್ಷನ್ ಕೊಟ್ಟಿದ್ದಾರೆ, ಹಿಂದಿನ ಬರಿಬಹುದು, ಅವರು ಹಿಂದಿ ಬರಿಬಹುದು, ಇದ್ ಮಾಡೋದು. ಆದ್ರೆ ಮಾರ್ಕ್ಸ್ ನ ಪರಿಗಣನೆ ತಗೊಳ್ಳಲ್ಲ. ಅದನ್ನ ನಾವು ಕೇಳ್ತಿರೋದು. ನೀವು ಗ್ರೇಡ್ ಅನ್ನ ಕೊಡದೇ ಇದ್ರೂ ಪರವಾಗಿಲ್ಲ, ನೀವು ಮಾರ್ಕ್ಸ್ ಅನ್ನು ಪರಿಗಣನೆ ತಗೊಳ್ಳಿ ಅಂತ. ನ್ಯಾಷನಲ್ ಲಾ ಯೂನಿವರ್ಸಿಟಿ ಅಂತಿದೆ,
ನೋಡಿ ನಮ್ಮ ಕರ್ನಾಟಕ ಲಾ ಯೂನಿವರ್ಸಿಟಿ ಅಂತಿದೆ, ಕೇಳಿಸ್ಕೊಳ್ಳಿ. ಅಲ್ಲಿರೋರೆಲ್ಲ ಹಿಂದಿವಾಲಗಳು. ಈ ತರ ಡಿಸಿಷನ್ ತಗೊಂಡಾಗ ಹಿಂದಿವಾಲಗಳು. ನಿಮ್ಮ ಮಹಾರಾಷ್ಟ್ರದಲ್ಲಿ ಈ ತರ ಬೋಲ್ಡ್ ಡಿಸಿಷನ್ ತಗೊಂಡ್ರು ಅಲ್ಲಿ ಸರ್ಕಾರಗಳು. ಯಾಕೇಳಿ ಅಲ್ಲಿ ಮರಾಠಿಗರಿದಾರಲ್ಲ, ಅಲ್ಲಿ ನಮಗೆ ಅಸ್ಮಿತೆ ಕಡಿಮೆ ಇರೋ ಕಾರಣಕ್ಕೆ ನಾವು ಇವತ್ತು ಒದ್ದಾಡ್ತಿದೀವಿ. ಅಲ್ಲಿ ಮರಾಠಿಗರೇನಿಲ್ಲ, ನಿಮ್ ಬಿಜೆಪಿ ಮನೆಗೆ ಕಳ್ಸಿಬಿಡ್ತಾರೆ. ಸರ್, ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ. ಯಾರಾದ್ರೂ ಬರ್ಲಿ ಸರ್ಕಾರ. ನಾನು ಈಗಿನ ಮುಖ್ಯ ಕೇಜ್ರಿವಾಲ್ ಬಂದಾಗ್ಲೂ ಕೂಡ ನೀವು ಕನ್ನಡ ಕಲಿಸಲೇಬೇಕು. ನಾನ್ ಕನ್ನಡದಲ್ಲೇ ಸಿಸೋಡಿಯಾ ಬಂದಾಗ ಕೂಡ ಕನ್ನಡದಲ್ಲೇ ಮಾತಾಡ್ಸ್ಬೇಕು. ಕನ್ನಡದಲ್ಲೇ ಮಾತಾಡ್ತೀನಿ ಅವ್ರ ಹತ್ರ. ಸರ್, ಇನ್ನೊಂದ್ ಏನ್ ಹೇಳ್ತೀನಿ ಗೊತ್ತಾ? ಅವ್ರು ಮಾತಾಡಿಲ್ಲ, ಅವ್ರು ಬರ್ಬಾರ್ದು. ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಯಾಕಂದ್ರೆ ನಾವು ಇರೋದು ಕನ್ನಡ, ಕರ್ನಾಟಕ, ನಾವು ಮಾತಾಡೋದು ಕನ್ನಡದಲ್ಲೇ. ಎಸ್ ಮೇಡಮ್. ಕರ್ನಾಟಕ ಸ್ಟೇಟ್ ಅವ್ರಿಗೆ ಗೊತ್ತಿರುತ್ತೆ ನಮ್ ಸ್ಟೇಟ್ ನೀಡ್ಸ್ ಏನು ಅಂತ. ನಾವು 2 ಲ್ಯಾಂಗ್ವೇಜ್ ಮಾಡ್ಬೇಕಾ 3 ಲ್ಯಾಂಗ್ವೇಜ್ ಮಾಡ್ಬೇಕಾ ನಮ್ ಸ್ಟೇಟ್ ಅವ್ರಿಗೆ ಗೊತ್ತಿರುತ್ತೆ. ಅದ್ ಬಿಟ್ಟು ಸೆಂಟ್ರಲೈಸ್ ಮಾಡ್ಬಿಟ್ಟು ನೀವು 3 ಲ್ಯಾಂಗ್ವೇಜ್ ಪಾಲಿಸಿ ಮಾಡಿದ್ರೆ ಇಟ್ ಇಸ್ ಅಪ್ ಟು ದ ಸ್ಟೇಟ್ ಟು ಟೇಕ್ ಇಟ್ ಆರ್ ನಾಟ್. ಹಿಂದಿ ಇಸ್ ಆಪ್ಷನಲ್. ಮ್ಯೂಸಿಕ್ ಬೇಕಾ, ಡ್ಯಾನ್ಸ್ ಬೇಕಾ, ಹಿಂದಿ ಬೇಕಾ, ಇನ್ನೇನದು ಆರ್ಟ್ ಬೇಕಾ, ಪೇಂಟಿಂಗ್ ಬೇಕಾ, ಆ ತರ ಒಂದು ಆಪ್ಷನಲ್ ಅಷ್ಟೇ. ಮಕ್ಳಿಗೆ ಏನ್ ಇಷ್ಟನೋ ಅದು ಕಲೀಲಿ. ಕನ್ನಡ ಮ್ಯಾಂಡೇಟ್ರಿ ಬಿಕಾಸ್ ಇಟ್ಸ್ ಅ ಲೋಕಲ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಬಿಕಾಸ್ ಇಟ್ ಇಸ್ ಗ್ಲೋಬಲ್ ಕಮ್ಯುನಿಕೇಶನ್. ಈಗ ಪಾಪ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈಗ ನೋಡಿ ಮೇಡಮ್, ನಮಗೆ ಈಗ ಹಿಂದಿ ಬೇಕು, ಹಿಂದಿ ಬೇಡ ಅಂತ ಹೇಳಿಲ್ಲ. ಈಗ ನಮಗೆ ನಾವು ಬೇರೆ ರಾಜ್ಯಗಳ ಹೋದಾಗ ನಮಗೆ ಅಲ್ಲಿ ಯಾವುದೇ ವಿಚಾರ ವ್ಯವಹರಿಸುವಾಗ ಕಷ್ಟ ಆಗುತ್ತೆ. ಅದಕ್ಕಾಗಿ ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ, ಟ್ರಾನ್ಸ್ಲೇಟರ್ ಇದೆ, ಇದೆ. ನಮ್ಗೆ ಅಂತ ಅವಶ್ಯಕತೆ ಇದೆ, ನಾವು ಇದು ಮಾಡ್ಕೋಬಹುದು. ಎಸ್ ಮೇಡಮ್. ಈಗ ನಾನು ಮಹಾರಾಷ್ಟ್ರಕ್ಕೆ ಹೋದ್ರೆ ನನ್ನನ್ನು ಕನ್ನಡದಲ್ಲಿ ಯಾರು ಮಹಾರಾಷ್ಟ್ರದವ್ರು ಮಾತಾಡಿಸ್ತಾರೆ? ಅವರು ಹಿಂದಿ ಅವರು ನನ್ನನ್ನು ಕನ್ನಡದಲ್ಲಿ ಮಾತಾಡಿಸ್ತಾರ ಕೇಳಿ. ತಮಿಳ್ನಾಡಲ್ಲಿ ಹೋದ್ರೆ ನನ್ನನ್ನ ಕನ್ನಡದಲ್ಲಿ ಮಾತಾಡಿಸ್ತಾರ? ತಮಿಳಿಯನ್ಸು ಕೇಳಿ ಇಲ್ಲಿ. ಮತ್ತೆ ಇಲ್ಲಿ ಆದ್ರೆ ಯಾರು ಆಂಧ್ರದಲ್ಲಿ ಯಾರು ಅವ್ರ ಕನ್ನಡದವ್ರ ಹಿಂದಿಯವರ ಕೇಳಿ. ಹಿಂದಿನ ಯಾಕೆ ಪ್ರೇಮ ಇದ್ ಮಾಡ್ತಾರ? ಕನ್ನಡದವ್ರು ಅಂತ ಹೇಳ್ತಾರಲ್ಲ, ಹಿಂದಿ ಯಾಕೆ ಮಾತಾಡಲ್ಲ ಅವರು? ಅಲ್ಲ ರೀ, ನೀವು ನಿಮ್ಮ ಬಿಜೆಪಿ ಸರ್ಕಾರ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ, ಅಲ್ಲಿ ನಿಮ್ಮ ಹಿಂದಿ ಏರಿಕೆ ಮಾಡಿ, ಅವಾಗ ನೀವು ತ್ರಿಭಾಷಾ ನೀತಿ ಮಾಡಿ. ನಮ್ಮ ಕನ್ನಡಿಗರೇ ನಿಮ್ಗೆ ಬಿಟ್ಟಿ ಬಿದ್ದಿದಾರಾ? ಯಾಕೆ ಎಲ್ಲದಕ್ಕೂ ವಿಶಾಲ ಹೃದಯ ಇದೆ ಅಂತ ಎಲ್ಲಾನು ಒಪ್ಕೊಳ್ತಾರೆ ಅಂತ ಹೇಳಿ ಎಲ್ಲಾನು ಕನ್ನಡಿಗರ ಮೇಲೆ ಏನಕ್ಕೆ ಏರ್ತೀರಾ? ಕನ್ನಡಿಗರ ಮೇಲೆ ಏನಕ್ಕೆ ಏರ್ತೀರಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಕನ್ನಡಿಗರ ಪರವಾಗೇ ಇದೆ. ಕರ್ನಾಟಕ ಯಾವಾಗ್ಲೂ ಕನ್ನಡಿಗರ ಪರವಾಗಿ, ಕಾವೇರಿ ಹೋರಾಟದ ಪರವಾಗಿ. ಇವತ್ತು ಮೇಕೆದಾಟು ಮಾಡ್ತಾ ಇರೋದು ಕನ್ನಡಿಗರಿಗೋಸ್ಕರನೇ. ಯಾರ್ಯಾರು ಹಿಂದಿ ವಾಲಗಳು ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ನಾವು ಅಲ್ಪಸಂಖ್ಯಾತರು ಮಾಡ್ತಿದ್ದಾರೆ. ಇವತ್ತು ಮತ್ತೆ ನಾವು ಕನ್ನಡನ ಹಿಂದಿನ ಕಲ್ತ್ಬಿಟ್ಟು ನಾವು ಅಲ್ಪಸಂಖ್ಯಾತರಾಗಬೇಕಾ? ಕನ್ನಡ ಕಲ್ತು ಬಿಜೆಪಿ ಅವರು NEP ಮಾಡಿದ್ರು. ಅವಾಗ ನಾವು ಹೋರಾಟ ಮಾಡಿದ್ದಕ್ಕೆ 10 ದಿವಸ ಜೈಲಿಗೆ ಹಾಕಿದ್ರು. ಇದೇ ನಾವು ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಹೋಗಿ ನಾಗೇಶ್ ಮನೆಗೆ ಮುತ್ತಿಗೆ ಹಾಕಿದ್ವಿ. ಅವಾಗ ತಿಪ್ಟೂರಲ್ಲಿ ಹೋಗಿದ್ದಕ್ಕೆ 10 ದಿವಸ ಬಂದ್ಬಿಟ್ಟು ನಮ್ಗೆ 25 ಜನನು ಹಾಕಿರೋ ಸರ್ಕಾರ ಇದು ಬಿಜೆಪಿ. ಅದಕ್ಕೆ ನಾಗೇಶ್ ಅವರು ಬಿಜೆಪಿ ಅವರು ಇವತ್ತು 60 ಸೀಟಿಗೆ ಬಂದಿದ್ದಾರೆ. ಇದು ಅವ್ರ ಗಮನಕ್ಕೆ ಇಟ್ಕೊಬೇಕಾಗಿದೆ. ಇದೇ ತರ ಕನ್ನಡ ಪರವಾಗಿ ನೀವು ನಿಂತ್ಕೊಂಡ್ರೆ ಮತ್ತೆ ಮುಂದಿನ ದಿನಕ್ಕೆ ನಿಮ್ಗೆ ಜಯ ಸಿಗುತ್ತೆ. ಇದೇ ತರ ಮಾಡ್ಕೊಂಡಿದ್ರೆ ನಿಮ್ಗೆ ಸಿಗಲ್ಲ. ಸರ್, ನಾನೊಂದು ಹೇಳ್ತೀನಿ, ಇವ್ರಿಗೆ ಉದಾಹರಣೆ ಸಹಿತ ಇಟ್ಕೊಡ್ತೀನಿ. ಹಿಂದಿ ದಿವಸ ಸೇರಿದಂತ ಬಿಜೆಪಿ ನಾಯಕರು ಹಿಂದಿ ದಿವಸ ಸೇರ್ಬಿಟ್ಟು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಸ್ವಾಮ್ಯತೆಯಲ್ಲಿ ಯಾವ ಸಂಸ್ಥೆಗಳು ಕೆಲಸ ಮಾಡುತ್ತೆ ಒಂದು ದಿನ ಹಿಂದಿ ದಿವಸ ಅಂತ ಮಾಡಿದ್ರು. ಈ ಕನ್ನಡದ ನೆಲದಲ್ಲಿ ಯಾಕೆ ಹಿಂದಿ ದಿವಸ? ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೇ ಮಾಡ್ತೀವಿ. ಕೇಂದ್ರ ಸರ್ಕಾರದ ಸಾಮ್ಯತೆ, ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ, ಸ್ಟೇಟ್ ಬೋರ್ಡ್ ಅಲ್ಲಿ, ಕೇಂದ್ರದಲ್ಲಿ ಎಲ್ಲದಲ್ಲೂ ಹಿಂದಿ ದಿವಸ ಸೇರಿದಂತ ಹೇಳಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಹೃದಯ ಒಡೆದೋಗಿದೆ ಅಂತ ಹೇಳಿ ಅದು ಅವ್ರು ಹೇಳಿದ ಮಾತಿಗೆ ಆತರ ನೋವಾಗ್ತದೆ. ನಾವು ಇವತ್ತು ಯಾರು ಹಿಂದಿ ಬಗ್ಗೆ ಬೆಂಬಲ ಕೊಡ್ತಾರೆ, ಹಿಂದಿ ಪರವಾಗಿ ಹೋರಾಟ ಮಾಡ್ತಾರೆ, ಅವ್ರಿಗೆ ಧಿಕ್ಕಾರ. ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ ಅವ್ರಿಗೆ ಧಿಕ್ಕಾರ. ನಮ್ಮ ಭಾಷೆನ ತುಳಿಯಕ್ ಪ್ರಯತ್ನ ಪಟ್ರೆ, ಯಾರು ನಮ್ಮ ಭಾಷೆ ಬಗ್ಗೆ ವಿರುದ್ಧ ಮಾತಾಡ್ತಾರೆ ಇವತ್ತು ರಾಜ್ಯ ಬಿಟ್ಟು ತೊಲಗಿ. ಕೊನೆಯ ಅಭಿಪ್ರಾಯ. ನಾವು ಹೋರಾಟಗಾರರಾಗಿ ಹೇಳ್ತಾ ಇದೀವಿ, ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಏರಿಕೆ ಮಾಡೋದಕ್ಕೆ ನಾವು ಬಿಡಲ್ಲ. ಇದ್ರಿಂದ ಇನ್ನೂ 10 ಕೇಸ್ ನಮ್ಮ ಮೇಲೆ ಹಾಕಿದ್ರು ಸರಿ. ಕನ್ನಡ ಪರ ಹೋರಾಟಗಾರ ಕೇಸನ್ನು ಯಾವಾಗ ತೆಗಿತಿರಂತ ಕಾಂಗ್ರೆಸ್ ಅವರು ಕೇಳಿ. ನಾವು ಕೇಳ್ತಾನೆ ಇದೀವಿ, ಸಿದ್ದರಾಮಯ್ಯ ಅವ್ರನ್ನ ಹೇಳ್ತಾನೆ ಇದಾರೆ ತೆಗಿತೀವಿ ಅಂತ. ಅವ್ರು ತೆಗಿತಾರೆ ಅಂತ ನಮಗೂ ಇದೆ. ಕರ್ನಾಟಕದ ಯಾವುದೇ ಸರ್ಕಾರ ಬಂದು ಹಿಂದಿ ಬೇಕು ಅಂದ್ರೆ ನಾವು ಹಿಂದಿನೇ ಬೇಡ ಸರ್, ನಮ್ಗೆ ಕನ್ನಡನೇ ಬೇಕು. ಏನಂದ್ರೆ ಇವಾಗ ದ್ವಿಭಾಷಾ ಸೂತ್ರ ಅಂತ ಜಾರಿಗೆ ಬಂತಲ್ಲ, ಇವಾಗ ರಾಜ್ಯದ ಕೇಂದ್ರ ರಾಜ್ಯದಲ್ಲ ಮಾತಾಡ್ತಾ ಇದಾರಲ್ವಾ, ಮೀಟರ್ ಗಟ್ಲೆ ಗ್ಯಾಸ್ ಪಾಪ ಆಟೋದ ಲೈನ್ ನಿಂತಿದ್ದಾರೆ. ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಕಂಡ ಸಾಯ್ತೀವಿ ಅಂತ ಕುತ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರ ಕವಿ ಕುವೆಂಪುರವರು ಅವಾಗ್ಲೇ ಹೇಳಿದ್ದಾರೆ, ತ್ರಿಭಾಷಾ ಸೂತ್ರವನ್ನ ವಿರೋಧಿಸಿ ದ್ವಿಭಾಷಾ ಸೂತ್ರ ಬೇಕು ಅಂತ ಹೇಳಿರೋರು ನಮ್ಮ ರಾಷ್ಟ್ರ. ಇದು ಕರ್ನಾಟಕ, ಇಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಡೀ ಬಿಜೆಪಿಯ ನಾಯಕ ವೃಂದಕ್ಕೆ ತಾಕತ್ತಿದ್ರೆ
ತಾಕತ್ತಿದ್ರೆ ತಮಿಳ್ನಾಡು ಚುನಾವಣೆಯಲ್ಲಿ ತ್ರಿಭಾಷಾ ನೀತಿಯನ್ನ ಘೋಷಣೆ ಮಾಡಿ ನೋಡಿ. ಅವ್ರಿಗೆ ತಾಕತ್ತಿಲ್ಲ, ಅದು ಹುಡುಗಾಟಿಕೆ ನಡ್ರಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸತ್ಯ, ಕನ್ನಡವೇ ವಾಯ್ಸ್ ಲೌಡ್ ನಾವ್ ಯಾರು ಹಿಂದಿ ಎಗೇನೆಸ್ಟ್ ಅಲ್ಲ, ಇಂಪೋಸ್ ಮಾಡ್ಬೇಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಇಂಪೋಸ್ ಮಾಡ್ಬೇಡಿ. ಕನ್ನಡ ಬೇಕೇ ಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜಯ ಕರ್ನಾಟಕ. ಸರ್, ಇಲ್ಲಿರೋ ವಲಸಿಗರಿಗೆ ಕನ್ನಡ ಕಲಿಸೋ ಅಂತ ಕಾನೂನು ತರಬೇಕು, ನೀವು ಅದಕ್ಕೆ ಹೋರಾಟ ಮಾಡಿ. ನಮ್ಮ ಇದರಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಏನು ಇದು ಮಾಡಿದ್ದಾರೆ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ತಗೊಂಡಿದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾಡಿರುವಂತ ಬೋಧಕರಿಗೂ ಯೂಸ್ ಆಗ್ತಿತ್ತು ಅನ್ನೋದು ನಮ್ಮ ವಾದ. ಕನ್ನಡ ಮೇನ್ ಸರ್, ಕನ್ನಡ ಬೇಕೇ ಬೇಕು. ಇಲ್ಲಿ ನಾನ್ ತಮಿಳೊಳಗೆ ಹುಟ್ಟಿ ಕನ್ನಡದಲ್ಲಿ ಬೆಳೆಸಿ ಇಲ್ಲೇ ಹುಟ್ಟಿ ಇಲ್ಲೇ ಜನಿಸಿ ಬಹುಶಃ ನಾನು ಇಲ್ಲೇ ಸಾಯ್ಬೋದು. ಬಟ್ ನಾನು ಸಾಯೋದು ಕರ್ನಾಟಕ ಮಣ್ಣಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡವೇ ಮುಖ್ಯ. ಜೈ ಕರ್ನಾಟಕ, ಜೈ ಕರ್ನಾಟಕ. ಕನ್ನಡವೇ ಸತ್ಯ, ಕನ್ನಡವೇ ಬಿಜೆಪಿ ನಮ್ಮ ಅಶ್ವಿತೆ. ಕನ್ನಡ 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 ನಮ್ಮ ಅಶ್ವಿತೆ. ಕನ್ನಡವೇ ಸತ್ಯ, ಕನ್ನಡವೇ ರಕ್ತ ಮುಕ್ಕುತ್ತಿದೆ. ನಾವು ಹಿಂದಿ ಭಾಷೆಯ ವಿರೋಧಿಗಳಲ್ಲ, ಹಿಂದಿ ಭಾಷೆಯೂ ಬೇಕು. ಜಗತ್ತಿನ ಎಲ್ಲಾ ಭಾಷೆಯನ್ನು ಕಲ್ತರೂ ಕೂಡ ತಪ್ಪೇನಲ್ಲ. ಹಾಗಂತ ಕರ್ನಾಟಕದಲ್ಲಿ ಕನ್ನಡ ಮೊದಲ ಭಾಷೆಯಾಗಿ ಕನ್ನಡದ ಮಣ್ಣಿನಲ್ಲಿ ಕನ್ನಡದ ಅಸ್ಮಿತೆಯ ಕಾರಣಕ್ಕಾಗಿ ನಾವು ಹಿಂದಿ ಭಾಷೆಯನ್ನ ನಮ್ಮ ಮಕ್ಕಳಿಗೆ ಏರೋ ಮುಖಾಂತರ ಎಲ್ಲೊಂದ್ ಕಡೆ ಮಾನಸಿಕವಾಗಿ ಅವರಿಗೆ ಆಘಾತವನ್ನ ಮಾಡ್ತಾ ಇದೀವಿ. ಈಗ ಆದ್ರೂ ಕೂಡ ಹಿಂದಿಯನ್ನ ಎಲ್ಲರೂ ಕಲೀರಿ. ಹಾಗಂತ ನೀವು ಹಿಂದಿ ಕಡ್ಡಾಯ ಅಲ್ಲ ಅನ್ನೋದನ್ನು ಕೂಡ ಮನಗಾಂಡ್ರಿ ಅಂತ ನಾವು ಕೂಡ ಹೇಳ್ತಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.